ಸ್ಟೂಡೆಂಟ್ಸ್, ವೆರಿ ಗುಡ್ ಮಾರ್ನಿಂಗ್. ನಾವು ಕಳೆದ ತರಗತಿಯಲ್ಲಿ ಭಾರತಕ್ಕೆ ಒಂದು ಯುರೋಪಿಯನ್ನರ ಆಗಮನದಲ್ಲಿ ಹೇಗೆ ಪೋರ್ಚುಗೀಸರು ಡಚ್ಚರನ್ನ ಸೋಲಿಸುವ ಮೂಲಕ ಮತ್ತೆ ಫ್ರೆಂಚರನ್ನ ಭಾರತದಲ್ಲಿ ಕೊನೆಗಾಣಿಸುವ ಮೂಲಕ ಬ್ರಿಟಿಷರು ಹೇಗೆ ತಮ್ಮ ಆಧಿಪತ್ಯವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದರಲ್ಲೂ ಫ್ರೆಂಚರನ್ನ 3 ಕರ್ನಾಟಿಕ್ ಯುದ್ಧಗಳ ಮೂಲಕ, ಮೊದಲನೇ ಕರ್ನಾಟಿಕ್ ಯುದ್ಧ 1746-48 ಎಕ್ಸೆಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಎರಡನೇ ಕರ್ನಾಟಿಕ್ ಯುದ್ಧ 1748-1754, ಇದು 1754ರ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿದ್ರೆ. ಇನ್ನು ಮೂರನೆಯ ಕರ್ನಾಟಿಕ್ ಯುದ್ಧ 1758-63ರವರೆಗೆ ನಡೆದಂತಹ ಒಂದು ಪ್ರಮುಖ ಯುದ್ಧವಾಗಿತ್ತು. ಈ ಎಲ್ಲಾ ಯುದ್ಧಗಳಲ್ಲಿ ನಾವು ಫ್ರೆಂಚರನ್ನ ಯಾವ ರೀತಿ ಬ್ರಿಟಿಷರು ಒಂದು ಸೋಲಿಸುವ ಮೂಲಕ ಅವರ ಎಲ್ಲಾ ವಸಾಹತುಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ಕೇವಲ ಫ್ರೆಂಚರು ವ್ಯಾಪಾರಕ್ಕಷ್ಟೇ ಸೀಮಿತವಾಗಬೇಕು ಅಂತಕ್ಕಂತಹ ಅಂಶದೊಂದಿಗೆ 1763ರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಬರೀ ವ್ಯಾಪಾರಕ್ಕೆ ಸೀಮಿತಗೊಳಿಸಿ ಭಾರತದಲ್ಲಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನ ಸ್ಥಾಪನೆ ಮಾಡಿದ್ರು. ಹೇಗೆ ಬ್ರಿಟಿಷರು ತಮ್ಮ ಆಧಿಪತ್ಯವನ್ನ ಸ್ಥಾಪನೆ ಮಾಡಿರೋದನ್ನ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಭಾರತದಲ್ಲಿ ಬ್ರಿಟಿಷರಿಗೆ ಯಾವುದೇ ಯುರೋಪಿನ ರಾಷ್ಟ್ರಗಳು ಪ್ರತಿಸ್ಪರ್ಧಿಯಾಗಿ ಉಳಿದಿರಲಿಲ್ಲ. ಸೊ ಇಂತಹ ಟೈಮ್ನಲ್ಲಿ ಹೇಗೆ ಒಂದೊಂದೇ ಭಾರತೀಯ ರಾಜ್ಯಗಳನ್ನ ಬ್ರಿಟಿಷರು ತಮ್ಮ ಒಂದು ವಶಕ್ಕೆ ತೆಗೆದುಕೊಳ್ತಾ ಹೋದ್ರು, ಅದು ಶುರುವಾಗಿದ್ದು ಯಾವ ಯುದ್ಧದ ಮೂಲಕ ಅನ್ನೋದು ಇವತ್ತಿನ ಟಾಪಿಕ್. ಅದೇ ಇತಿಹಾಸ ಪ್ರಸಿದ್ಧ 1757ರಲ್ಲಿ ನಡೆದಂತಹ ಪ್ಲಾಸಿ ಕದನ. ಪ್ಲಾಸಿ ಕದನದ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮ್ಗೆ ಎಕ್ಸಾಮ್ ಪರ್ಪಸ್ ಇಂದ 5 ಅಂಕದ ಪ್ರಶ್ನೆಯಾಗಿರುತ್ತೆ. 5 ಮಾರ್ಕ್ಸ್ ಕ್ವೆಶ್ಚನ್, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಮತ್ತೆ 2 ಅಂಕಕ್ಕೂ ಕೂಡ ಈ ಚಾಪ್ಟರ್ ನಲ್ಲಿ ಕ್ವೆಶ್ಚನ್ಸ್ ಬರುತ್ತೆ. ಮತ್ತೆ ಫಸ್ಟ್ ಒನ್, ಪ್ಲಾಸಿ ಕದನ ಯಾವಾಗ ನಡೆಯಿತು ಅನ್ನೋದೇ ಒಂದು ಕ್ವೆಶ್ಚನ್ ಬರುತ್ತೆ. 1757 ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಅಸ್ಥಿಭಾರವನ್ನ ಹಾಕಿರ್ತಕ್ಕಂತಹ ಪ್ರಮುಖ ಯುದ್ಧ ಅಂದ್ರೆ ಪ್ಲಾಸಿ ಕದನ. ಪ್ಲಾಸಿ ಕದನ ನಡೆದ ನಂತರವೇ ಭಾರತದಲ್ಲಿ ಬ್ರಿಟಿಷರು ತಮ್ಮ ಒಂದು ಪ್ರಾಬಲ್ಯವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಹಾಗಿದ್ರೆ ಪ್ಲಾಸಿ ಕದನ ಯಾಕೆ ನಡೀತು, ಯಾರ ನಡುವೆ ನಡೀತು ಅನ್ನೋದು ಇವತ್ತಿನ ನಮ್ಮ ಒಂದು ಟಾಪಿಕ್. ಹಾಗಿದ್ರೆ ಬನ್ನಿ ನಾವು ಇವತ್ತು ಪ್ಲಾಸಿ ಕದನದ ಬಗ್ಗೆ ತಿಳ್ಕೊಳ್ಳೋಣ. ಪ್ಲಾಸಿ ಕದನ ಸಾಮಾನ್ಯ ಶಕ 1757ರಲ್ಲಿ ನಡೆಯಿತು. ಈ ಪ್ಲಾಸಿ ಕದನ ಯಾಕೆ ನಡೆಯಿತು ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಬಿಫೋರ್ ಅದರ ಹಿನ್ನೆಲೆಯನ್ನು ಸ್ವಲ್ಪ ನಾವು ಗಮನಿಸೋಣ. ನೋಡಿ, ಬಂಗಾಳ, ಭಾರತದಲ್ಲಿ ಬಂಗಾಳ ಅನ್ನೋದು ಒಂದು ಪ್ರಾಂತ್ಯ. ಮೊದಲಿಗೆ ಅದು ಬರೀ ಬಂಗಾಳ ಪ್ರಾಂತ್ಯ ಮಾತ್ರ ಆಗಿತ್ತು. ಇವಾಗ ನಾವು ಅದನ್ನ ಪಶ್ಚಿಮ ಬಂಗಾಳ ಅಂತ ಕರಿತಾ ಇದ್ದೀವಿ. ಫಸ್ಟ್ ಬಂಗಾಳ ಪೂರ್ತಿ ಸಂಪೂರ್ಣವಾಗಿ ಒಂದೇ ಬಂಗಾಳವಿತ್ತು. ಸೊ ಬಂಗಾಳವನ್ನ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಹೇಳಿ ವಿಭಜನೆಯನ್ನ ಮಾಡಿದ್ರು. ಪೂರ್ವ ಬಂಗಾಳ ಇಂದಿನ ಬಾಂಗ್ಲಾದೇಶ, ಇನ್ನೊಂದು ಪಶ್ಚಿಮ ಬಂಗಾಳ ನಮ್ಮ ಭಾರತದ ಒಂದು ವೆಸ್ಟ್ ಬೆಂಗಾಲ್ ಅಂತಕ್ಕಂತಹ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಒಂದು ರಾಜ್ಯವಾಗಿ ಉಳಿದಿದೆ. ಸೊ ಆ ಬಂಗಾಳ ಅಂತಕ್ಕಂಥದ್ದು ಮೊಘಲರ ಒಂದು ಪ್ರಾಂತ್ಯವಾಗಿತ್ತು. ಮೊಘಲರು ಭಾರತವನ್ನ ಆಳಿದಂತಹ ಅತ್ಯಂತ ಪ್ರಮುಖ ರಾಜಮನೆತನಗಳಲ್ಲಿ ಬಂದು ಅಂತ ಹೇಳಿ ಕರಿತಾ ಇದ್ದೀವಿ. ಮೊಘಲರು ವಿದೇಶಿಯರಾಗಿದ್ರು ಕೂಡ ಭಾರತಕ್ಕೆ ಬಂದು ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವ ಮೂಲಕ ಮೊಘಲರಲ್ಲಿ ಅನೇಕ ಪ್ರಸಿದ್ಧ ದೊರೆಗಳು ಆಳ್ವಿಕೆಯನ್ನ ಮಾಡಿದ್ರು. ಮೊಘಲರು ಇಡೀ ದೇಶವನ್ನ ತಮಗೆ ಬೇಕಾದ ಹಾಗೆ ಪ್ರಾಂತ್ಯಗಳನ್ನಾಗಿ ವಿಭಜನೆ ಮಾಡ್ಕೊಂಡಿದ್ರು. ಪ್ರಾಂತ್ಯಗಳು ಅಂದ್ರೆ ಒಂದ್ ರೀತಿ ರಾಜ್ಯಗಳನ್ನಾಗಿ ವಿಭಜನೆ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಒಬ್ಬೊಬ್ಬರ ಕಾಲದಲ್ಲಿ ಒಂದ್ ಸ್ವಲ್ಪ ಪ್ರಾಂತ್ಯಗಳು ಇದ್ವು. ಈಗ ಉದಾಹರಣೆಗೆ ಅಕ್ಬರನ ಕಾಲದಲ್ಲಿ ಮೊಘಲರ ರಾಜ್ಯದಲ್ಲಿ ಒಟ್ಟು 15 ಪ್ರಾಂತ್ಯಗಳು ಇದ್ವು. ಔರಂಗಜೇಬ್ ಟೈಮಲ್ಲಿ 21 ಪ್ರಾಂತ್ಯಗಳು ಇದ್ವು. ಸೊ ಅವರು ಪ್ರಾಂತ್ಯಗಳನ್ನ ಸುಭಾ ಅಂತ ಕರೀತಾ ಇದ್ರು. ಸುಭಾ, ಮೊಘಲರು ಪ್ರಾಂತ್ಯಗಳನ್ನು ಸುಭಾ ಅಂತ ಹೇಳಿ ಕರೀತಾ ಇದ್ರು. ಸುಭಾ. ಹೀಗೆ ಬಂಗಾಳ ಕೂಡ ಮೊಘಲರ ಒಂದು ಸುಭಾ ಆಗಿತ್ತು ಅಥವಾ ಪ್ರಾಂತ್ಯ ಆಗಿತ್ತು. ಯಾವಾಗ ಮೊಘಲರು ಸ್ವಲ್ಪ ಒಂದು ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಕಳ್ಕೊಳ್ಳೋಕೆ ಶುರು ಮಾಡಿದ್ರು, ಅಂತ ಟೈಮ್ನಲ್ಲಿ ಆ ಬಂಗಾಳ ಪ್ರಾಂತ್ಯದ ಒಂದು ಗವರ್ನರ್ ಆಗಿದ್ದಂತಹ ಅಲಿ ವರ್ದಿ ಖಾನ್ ಎನ್ನುವವನು ಸ್ವತಂತ್ರವನ್ನ ಘೋಷಿಸಿಕೊಂಡು ತನ್ನ ರಾಜಧಾನಿಯನ್ನ ಮುರ್ಷಿದಾಬಾದ್ ಎನ್ನುವ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾನೆ. ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಬಂಗಾಳ ಅನ್ನೋದು ಮೊಘಲರ ಒಂದು ಪ್ರಾಂತ್ಯವಾಗಿ
ಬಂಗಾಳವನ್ನ ಯಾರು ಆಳ್ವಿಕೆ ಮಾಡ್ತಿದ್ದಪ್ಪ ಅಂತ ಹೇಳಿದ್ರೆ ಅಲಿವರ್ದಿ ಖಾನ್ ಎನ್ನುವಂತಹ ಒಬ್ಬ ನವಾಬ. ಅವನು ಸ್ವತಂತ್ರವನ್ನ ಘೋಷಿಸಿಕೊಳ್ಳುವ ಮೂಲಕ ಬಂಗಾಳ ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಿದ್ದ. ತನ್ನ ರಾಜಧಾನಿಯನ್ನಾಗಿ ಅವನು ಮುರ್ಷಿದಾಬಾದ್ ನಗರವನ್ನ ಮಾಡ್ಕೊಂಡಿದ್ದ. ಸೊ ನಾನು ಒಂದ್ ಸ್ವಲ್ಪ ಹಿನ್ನೆಲೆ ಹೇಳ್ತಾ ಇದ್ದೀನಿ ಹೇಗೆ ಪ್ಲಾಸಿ ಕದನ ಶುರುವಾಯಿತು ಅಂತ. ಪ್ಲಾಸಿ ಕದನ ಶುರುವಾಗ್ಲಿಕ್ಕೆ ಕಾರಣನೇ ಈ ಅಲಿವರ್ದಿ ಖಾನನ ಮೊಮ್ಮಗ ಯಾರು ಅಂದ್ರೆ ಸಿರಾಜ್ ಉದ್ ದೌಲ್ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಫೇಮಸ್ ಪರ್ಸನ್ ನಮಗೆ ಬೇಕು. ಇಲ್ಲಿ ಬಂಗಾಳ ಎನ್ನುವ ಪ್ರಾಂತ್ಯವನ್ನ ಸ್ವತಂತ್ರವನ್ನ ಘೋಷಿಸಿಕೊಂಡು ಅಲಿವರ್ದಿ ಖಾನ್ ಅಂತಕ್ಕಂಥವನು ಆಳ್ವಿಕೆಯನ್ನ ಮಾಡ್ತಿದ್ದ. ತನ್ನ ರಾಜಧಾನಿಯನ್ನಾಗಿ ಅವನು ಮುರ್ಷಿದಾಬಾದ್ ನಗರವನ್ನ ಮಾಡ್ಕೊಂಡಿದ್ದ. ಇವನು ಅಲಿವರ್ದಿ ಖಾನ್ ಯಾವಾಗ್ಲೂ ಕೂಡ ಇಂಗ್ಲಿಷರೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧವನ್ನ ಹೊಂದಿದ್ದ. ಇದು ಇಂಪಾರ್ಟೆಂಟ್. ಅಲಿವರ್ದಿ ಖಾನ್ ಯಾವುದೇ ದ್ವೇಷವನ್ನ ಕಟ್ಟಿಕೊಳ್ಳದೆ ಇಂಗ್ಲಿಷರೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನ ಹೊಂದಿದ್ದ. ತನಗೂ ವಯಸ್ಸಾಗ್ತಾ ಬಂತು. ನೆಕ್ಸ್ಟ್ ತನ್ನ ಉತ್ತರಾಧಿಕಾರಿ ಯಾರಾಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡುವಂತಹ ಸಮಯ. ಅಲಿವರ್ದಿ ಖಾನನಿಗೆ ಗಂಡು ಸಂತಾನ ಇರ್ಲಿಲ್ಲ, ಅವನಿಗೆ ಗಂಡು ಮಕ್ಳು ಇರ್ಲಿಲ್ಲ. ತನ್ನ ನೆಕ್ಸ್ಟ್ ಯಾರು ಬಂಗಾಳದ ನವಾಬ ಆಗ್ಬೇಕು ಅಂತ ಅವನಿಗೆ ಯೋಚನೆ ಮಾಡಿದಾಗ ಅವನಿಗೆ ಯಾವುದೇ ಗಂಡು ಮಕ್ಕಳು ಇರ್ಲಿಲ್ಲ. ಹಾಗಾಗಿ ಅವನಿಗಿದ್ದಿದ್ದೆ 3 ಜನ ಹೆಣ್ಮಕ್ಳು. ಆ 3 ಜನ ಹೆಣ್ಮಕ್ಳಲ್ಲಿ 3ನೆಯ ಒಂದು ಮಗಳಾಗಿರ್ತಕ್ಕಂತಹ ಒಂದು ಮಗ ಯಾರಪ್ಪ ಅಂದ್ರೆ ಸಿರಾಜ್ ಉದ್ ದೌಲ್ ಅಂತ. ಇವನು ಸ್ವಲ್ಪ ಬುದ್ಧಿವಂತ ಇರ್ತಾನೆ, ಒಳ್ಳೆ ಸಮರ್ಥ ಇರ್ತಾನೆ. ಹಾಗಾಗಿ ಅಲಿವರ್ದಿ ಖಾನ್ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ತನ್ನ 3ನೇ ಮಗಳ ಮಗನಾಗಿರ್ತಕ್ಕಂತಹ ಅಂದ್ರೆ ತನ್ನ ಮೊಮ್ಮಗನಾಗಿರ್ತಕ್ಕಂತಹ ಸಿರಾಜ್ ಉದ್ ದೌಲನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾನೆ. ಸೊ ಇಲ್ಲಿಂದ ಶುರುವಾಯಿತು ನೋಡಿ ಪ್ಲಾಸಿ ಕದನದ ಒಂದು ಕಾರಣಗಳು ಅಂತ. ಈಗ ಸಿರಾಜ್ ಉದ್ ದೌಲ್ ಏನ್ ಮಾಡ್ತಾನೆ, ತಾನು ಬಂಗಾಳದ ಉತ್ತರಾಧಿಕಾರಿ ಅಂತ ಗೊತ್ತಾಗುತ್ತೆ. 1756ರಲ್ಲಿ ಅಲಿವರ್ದಿ ಖಾನ್ ಮರಣವನ್ನ ಹೊಂದ್ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿ ಸತ್ತೋಗ್ಬಿಡ್ತಾನೆ. ಈಗ 1756ರಲ್ಲಿ ಸಿರಾಜ್ ಉದ್ ದೌಲ್ ಬಂಗಾಳದ ಹೊಸ ನವಾಬ ಆಗ್ತಾನೆ. ಆದ್ರೆ ಇವನು ಹೊಸ ನವಾಬ ಆಗಿದ್ದು ಕೆಲವೊಬ್ಬರಿಗೆ ಇಷ್ಟ ಇರಲಿಲ್ಲ. ಸೊ ಈ ಒಂದು ಕಾರಣಗಳು ಏನಾಯ್ತು ಅಂದ್ರೆ ಪ್ಲಾಸಿ ಕದನಕ್ಕೆ ಕಾರಣವಾಯಿತು. ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಪಾಯಿಂಟ್ ಇದು ಅರ್ಥ ಆಯ್ತಾ? ಏನೋ ನಾನು ಹೇಳ್ತಿರೋದು, ಬಂಗಾಳ ಅನ್ನೋದು ಮೊಘಲರ ಒಂದು ಪ್ರಾಂತ್ಯವಾಗಿತ್ತು. ಇಲ್ಲಿ ಅಲಿವರ್ದಿ ಖಾನ್ ಅಂತಕ್ಕಂಥವ್ನು ಇದ್ದ. ಇವನು ಸ್ವತಂತ್ರವನ್ನ ಘೋಷಿಸಿಕೊಂಡು ಬಂಗಾಳದ ನವಾಬ ಆಗ್ತಾನೆ. ಅವನಿಗೆ ಗಂಡು ಮಕ್ಕಳು ಇರ್ಲಿಲ್ಲ, 3 ಜನರ ಹೆಣ್ಮಕ್ಳಿದ್ರು. ಹಾಗಾಗಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಅವನು ತನ್ನ 3ನೆಯ ಮಗಳ ಮಗನಾಗಿರ್ತಕ್ಕಂತಹ ಸಿರಾಜ್ ಉದ್ ದೌಲನನ್ನ ಆಯ್ಕೆ ಮಾಡ್ದ. 1756ರಲ್ಲಿ ಅಲಿವರ್ದಿ ಖಾನ್ ಮರಣವನ್ನ ಹೊಂದಿದ. ಈಗ ಮರಣವನ್ನ ಹೊಂದಿದ ತಕ್ಷಣ 1756ರಲ್ಲಿ ಸಿರಾಜ್ ಉದ್ ದೌಲ್ ಬಂಗಾಳದ ನವಾಬನಾದ. ಹೊಸ ನವಾಬ, ತುಂಬಾ ಯಂಗ್ಸ್ಟರ್ ಯುವಕ ಇದ್ದ. ಸೊ ಇವನು ಬಂಗಾಳದ ನವಾಬನಾಗಿ ಆಯ್ಕೆ ಆಗ್ತಾನೆ. ಇವನು ಬಂಗಾಳದ ನವಾಬ ಆದಾಗ ಎಲ್ರು ಅವನಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ, ಗಿಫ್ಟ್ಸ್ ಗಳನ್ನ ಕಳಿಸ್ತಾರೆ. ಆದ್ರೆ ಬ್ರಿಟಿಷರು ಯಾವುದೇ ರೀತಿಯಲ್ಲಿ ಇವನಿಗೆ ಒಂದು ಬೆಸ್ಟ್ ವಿಶಸ್ ಆಗ್ಲಿ ಅಥವಾ ಗಿಫ್ಟ್ ಆಗ್ಲಿ ಏನು ಕೊಡಲ್ಲ. ಸೊ ಇದರಿಂದ ಅವನೇನ್ ಅರ್ಥ ಮಾಡ್ಕೊಳ್ತಾನಪ್ಪ ಅಂದ್ರೆ, ನಾನು ಬಂಗಾಳದ ನವಾಬನಾಗಿದ್ದು ಬ್ರಿಟಿಷರಿಗೆ ಇಷ್ಟ ಇಲ್ಲ, ಅವರಿಗೆ ನನ್ನ ಸ್ನೇಹ ಸಂಬಂಧ ಬೇಡ ಆಗಿದೆ ಅಂತ ಸಿರಾಜ್ ಉದ್ ದೌಲ್ ಅನ್ಕೊಳ್ತಾನೆ. ಯಾಕೆಂದ್ರೆ ಸಿರಾಜ್ ಉದ್ ದೌಲನ ತಾತ ಅಲಿವರ್ದಿ ಖಾನ್ ಬ್ರಿಟಿಷರೊಂದಿಗೆ ತುಂಬಾ ಉತ್ತಮವಾದ ಸ್ನೇಹ ಸಂಬಂಧವನ್ನ ಹೊಂದಿದ್ದ. ಅವನಿರೋವರೆಗೂ ಬ್ರಿಟಿಷರು ಬಂಗಾಳದ ಮೇಲೆ ಯಾವುದೇ ರೀತಿಯ ಆಕ್ರಮಣವನ್ನಾಗ್ಲಿ ಅಥವಾ ಜಗಳವನ್ನಾಗ್ಲಿ ಏನು ಮಾಡಿರ್ಲಿಲ್ಲ. ಹಾಗಿದ್ರೆ ಸಿರಾಜ್ ಉದ್ ದೌಲನಿಗೆ ಮತ್ತೆ ಬ್ರಿಟಿಷರ ನಡುವೆ ವೈಮನಸ್ಸು ಉಂಟಾಗ್ಲಿಕ್ಕೆ ಕಾರಣ ಏನು? ಸೊ ಆ ವೈಮನಸ್ಸೇ ಏನಾಯ್ತಪ್ಪ ಅಂದ್ರೆ ಪ್ಲಾಸಿ ಕದನ. ಪ್ಲಾಸಿ ಅನ್ನೋದು ಒನ್ ಆಫ್ ದಿ ಪ್ಲೇಸ್ ನೇಮ್. ಒಂದು ಬಂಗಾಳದಲ್ಲಿ ಇರ್ತಕ್ಕಂತಹ ಒಂದು ಚಿಕ್ಕ ಹಳ್ಳಿ ಪ್ಲಾಸಿ ಅಂತಕ್ಕಂಥದ್ದು. ಆ ಒಂದು ಯುದ್ಧ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿ ಕಾರಣಗಳನ್ನ ನಾವೀಗ ಪಟ್ಟಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರಾಜಕೀಯ ಕಾರಣ. ರಾಜಕೀಯ ಕಾರಣದಲ್ಲಿ ಪ್ರಮುಖವಾಗಿ ನಾವು 2 ವ್ಯಕ್ತಿಗಳ ಹೆಸರನ್ನ ನೋಡ್ತಾ ಇದ್ದೀವಿ. ಒಂದು ಶೌಕತ್ ಜಂಗ್ ಅಂತ, ಇನ್ನೊಂದು ಗಸ್ತಿ ಬೇಗಂ ಅಂತ. ಈ ಶೌಕತ್ ಜಂಗ್ ಯಾರಪ್ಪ ಅಂತ ಹೇಳಿದ್ರೆ ಅಲಿವರ್ದಿ ಖಾನನ ಮಗಳ ಮಗ. ಅರ್ಥ ಆಯ್ತಾ? ಅಂದ್ರೆ 3 ಜನ ಹೆಣ್ಮಕ್ಳು ಇದ್ರು ಅಂತ ಹೇಳಿದೆ ನಾನು. ಸೊ ಆ 3 ಜನರಲ್ಲಿ ಒಂದು ಇವಳು ಸಿರಾಜ್ ಉದ್ ದೌಲ್ ಕೊನೆಯ ಮಗಳ ಮಗ ಆಗಿರ್ತಾನೆ. ಇನ್ನು 2 ಹೆಣ್ಮಕ್ಳು ಇರ್ತಾರಲ್ಲ, ಅದರಲ್ಲಿ ಒಬ್ರು ಮಗ ಯಾರಪ್ಪ ಅಂದ್ರೆ ಶೌಕತ್ ಜಂಗ್ ಅಂತ. ಈ ಗಸ್ತಿ ಬೇಗಂ ಯಾರಪ್ಪ ಅಂತ ಹೇಳಿದ್ರೆ ಸಿರಾಜ್ ಉದ್ ದೌಲನ ದೊಡ್ಡಮ್ಮ ಆಗಿರ್ತಾಳೆ, ಅಂದ್ರೆ ಅವರ ತಾಯಿಯ ಅಕ್ಕ ಆಗಿರ್ತಾಳೆ. ಈ ಗಸ್ತಿ ಬೇಗಮ್ಮನಿಗೆ ಬಂಗಾಳದ ನವಾಬನನ್ನಾಗಿ ಶೌಕತ್ ಜಂಗನನ್ನ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಇವಳ ಮಗ ಅಲ್ಲ ಇವನು, ಇನ್ನೊಬ್ಬ ಅಕ್ಕನ ತಂಗಿ ಮಗ ಅವನು. ಸೊ ಇವನನ್ನ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಸಿರಾಜ್ ಉದ್ ದೌಲನನ್ನ
ಅಧಿಕಾರಕ್ಕೆ ತಂದಿದ್ರಿಂದ ಶೌಕತ್ ಜಂಗ್ ಮತ್ತು ಗಸ್ತಿ ಬೇಗಂಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಶೌಕತ್ ಜಂಗನೇ ಬಂಗಾಳದ ನವಾಬರಾಗ್ಬೇಕಾಗಿತ್ತು ಅಂತಕ್ಕಂತಹ ಯೋಚನೆಯನ್ನ ಗಸ್ತಿ ಬೇಗಂ ಮತ್ತೆ ಶೌಕತ್ ಜಂಗ್ ಹೊಂದಿರ್ತಾರೆ. ಹೀಗಾಗಿ ಅವರಿಂದ ಸಿರಾಜುದ್ದೌಲ್ ವಿರೋಧವನ್ನ ಎದುರಿಸಬೇಕಾಯಿತು. ಜೊತೆಗೆ ಅವನು ಅಧಿಕಾರಕ್ಕೆ ಬಂದಾಗ, ಬಂಗಾಳದ ನವಾಬ ಆದಾಗ ಬ್ರಿಟಿಷರು ಅವನಿಗೆ ಯಾವುದೇ ಕಾಣಿಕೆಗಳನ್ನ ಶುಭಾಶಯಗಳನ್ನ ನೀಡಲ್ಲ. ಇದು ಸಿರಾಜುದ್ದೌಲನಿಗೆ ಒಂದು ಬ್ರಿಟಿಷರ ವಿರುದ್ಧ ದ್ವೇಷ ಬೆಳೆಯಲಿಕ್ಕೆ ಕಾರಣವಾಯಿತು. ಈ ದ್ವೇಷದ ಮುಂದೆ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ನೋಡಿ, ಅದರಲ್ಲೂ ಶೌಕತ್ ಜಂಗ್ ಮತ್ತೆ ಗಸ್ತಿ ಬೇಗಂ ಇದರಲ್ಲ, ಇವರು ಸಿರಾಜುದ್ದೌಲನ ಒಂದು ಬದ್ಧ ವೈರಿಗಳಾಗಿರ್ತಾರೆ. ಇವರಿಗೆ ಬ್ರಿಟಿಷರು ಬೆಂಬಲವನ್ನ ಕೊಡ್ತಿರ್ತಾರೆ. ಅವನ್ನ ಕೆಳಗಿಳಿಸಿ ನಿಮ್ಮನ್ನ ನಾನು ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳ್ಬಿಟ್ಟು ಇವರಿಗೆ ಬೆಂಬಲವನ್ನ ಕೊಡ್ತಿರ್ತಾರೆ. ಹೀಗಾಗಿ ತಮ್ಮ ಮನೆಯಲ್ಲಿದ್ದಂತಹ ಜನರೇ ಸಿರಾಜುದ್ದೌಲನನ್ನ ವಿರೋಧಿಸ್ತಾ ಇರ್ತಾರೆ. ಇದು ರಾಜಕೀಯ ಕಾರಣ. ಈಗ ಸೆಕೆಂಡ್ ಒನ್, ದಸ್ತಕ್ಗಳ ಉಪಯೋಗ. ದಸ್ತಕ್ ಅಂದ್ರೆ ಏನು? ಪಾಸ್ ಅಂತ. ದಸ್ತಕ್ ಅಂದ್ರೇನು? ಪಾಸ್. ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪಾಸ್ ತಗೊಳ್ತೀವಿ, ಗೊತ್ತಲ್ಲ ನಿಮ್ಗೆ. ಒಂದ್ಸರಿ ತಗೊಂಡ್ರೆ ಸಾಕು, ಒಂದ್ ತಿಂಗಳು ಓಡಾಡ್ಬೋದು ಅಂತ ಪಾಸ್ ತಗೊಂಡಿರ್ತೀವಿ. ಇಲ್ಲಿ ಮೊಘಲ್ ಸಾಮ್ರಾಟ ಏನ್ ಮಾಡಿರ್ತಾನೆ, ಮೊಘಲ್ ಸಾಮ್ರಾಟ ಒಬ್ಬ ಇರ್ತಾನೆ, ಅವನ ಹೆಸರು ಫರುಖ್ ಶಿಯಾರ್ ಅಂತ. 1713 ಟೈಮಲ್ಲೇನೋ ಅವನು ಮೊಘಲರ ದೊರೆ ಆಗಿರ್ತಾನೆ. ಅವನಿಗೊಂದು ದೊಡ್ಡ ಕಾಯಿಲೆ ಬಂದಿರುತ್ತೆ, ಯಾರು ವಾಸಿ ಮಾಡಕ್ ಸಾಧ್ಯ ಆಗಿರಲ್ಲ. ಆಗ ಒಬ್ಬ ಬ್ರಿಟಿಷ್ ವೈದ್ಯ ಆ ಫರುಖ್ ಶಿಯಾರನ ಕಾಯಿಲೆಯನ್ನ ವಾಸಿ ಮಾಡಿರ್ತಾನೆ. ನಾನು ಸ್ಟೋರಿ ಹೇಳ್ತಾ ಇದ್ದೀನಿ, ದಸ್ತಕ್ ಅಂದ್ರೆ ಏನು ಅನ್ನೋದಕ್ಕೆ ಸ್ಟೋರಿ ಹೇಳ್ತಾ ಇದ್ದೀನಿ. ದಸ್ತಕ್ಕನ್ನ ಕೊಟ್ಟಿದ್ಯಾರಪ್ಪ ಅಂದ್ರೆ ಮೊಘಲ್ ಸಾಮ್ರಾಟ ಫರುಖ್ ಶಿಯಾರ್ ಯಾರಿಗೆ ಕೊಟ್ಟಿರ್ತಾನೆ? ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಸೊ ಯಾಕೆ ಕೊಡ್ತಾನೆ ಅಂದ್ರೆ, ಫರುಖ್ ಶಿಯಾರಿಗೆ ತುಂಬಾ ದೊಡ್ಡ ಕಾಯಿಲೆ ಬಂದಿರುತ್ತೆ, ಅದನ್ನ ಭಾರತೀಯ ಪಂಡಿತರಿಂದ ವಾಸಿ ಮಾಡಕ್ ಸಾಧ್ಯ ಆಗಿರಲ್ಲ. ಸೊ ಆ ಟೈಮಲ್ಲಿ ಒಬ್ಬ ಬ್ರಿಟಿಷ್ ವೈದ್ಯ ಆ ಕಾಯಿಲೆಯನ್ನ ಗುಣಪಡಿಸಿರ್ತಾನೆ. ಇದರಿಂದ ಖುಷಿಯಾಗಿರ್ತಕ್ಕಂತಹ ಫರುಖ್ ಶಿಯಾರ್ ಬ್ರಿಟಿಷರಿಗೆ ದಸ್ತಕ್ಗಳನ್ನ ಕೊಟ್ಟಿರ್ತಾನೆ. ದಸ್ತಕ್ ಅಂದ್ರೆ ಪಾಸ್ ಅಂತ. ಏನ್ ಪಾಸ್ ಇವು? ಏನಪ್ಪಾ ಅಂದ್ರೆ, ಬಂಗಾಳದಲ್ಲಿ ಬ್ರಿಟಿಷರು ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ಅದರ ಮೇಲೆ ತೆರಿಗೆಯನ್ನ ವಿಧಿಸಬಾರ್ದು ಅಂತ. ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡುವುದನ್ನೇ ನಾವು ದಸ್ತಕ್ ಅಂತ ಕರಿತೀವಿ. ಅರ್ಥ ಆಯ್ತಾ ಪಾಯಿಂಟ್ ಇದು? ಬ್ರಿಟಿಷರ ಯಾವುದೇ ಗೂಡ್ಸ್ ಗಳಿಗೆ, ಸರಕುಗಳಿಗೆ ಬಂಗಾಳದ ನವಾಬ ಅಥವಾ ಬಂಗಾಳದ ಒಂದು ಆಡಳಿತದಲ್ಲಿ ಯಾವುದೇ ರೀತಿಯ ತೆರಿಗೆಯನ್ನ ವಸೂಲಿ ಮಾಡುವಂತೆ ಇಲ್ಲ ಅನ್ನೋದೇ ದಸ್ತಕ್ ಅಂತ. ಬ್ರಿಟಿಷರಿಗೆ ಸೇರಿದ ವಸ್ತುಗಳು, ಈ ವಸ್ತುಗಳ ಮೇಲೆ ತೆರಿಗೆ ವಿಧಿಸಬಾರ್ದು. ಸೊ ಫ್ರೀಯಾಗಿ ಅವರು ಟ್ರೇಡ್ ಅಂಡ್ ಕಾಮರ್ಸ್, ವ್ಯಾಪಾರ ವಾಣಿಜ್ಯವನ್ನ ಸುಲಭವಾಗಿ ಮಾಡ್ಕೋಬಹುದು. ಯಾವುದೇ ರೀತಿಯ ಹಣವನ್ನ ಪಡಿಬಾರ್ದು, ತೆರಿಗೆಯನ್ನ ಪಡಿಬಾರ್ದು ಅನ್ನೋದನ್ನ ನಾವು ದಸ್ತಕ್ ಅಂತ ಕರಿತೀವಿ. ಪಾಸ್ ಅಂದ್ರೆ ಅವರು ಬಂಗಾಳ ಪ್ರಾಂತ್ಯದ ಸುತ್ತ ಎಲ್ಲಿ ಬೇಕಾದ್ರೂ ಯಾವುದೇ ತೆರಿಗೆಯನ್ನ ಕಟ್ಟಲಿಕ್ಕೆ, ಯಾವುದೇ ವಿತೌಟ್ ಎನಿ ಟ್ಯಾಕ್ಸೇಷನ್ ಅವರು ಈಸಿಲಿ ತಮ್ಮ ಗೂಡ್ಸ್ ಅನ್ನ ಸಾಗಾಣಿಕೆ ಮಾಡ್ಬೋದು ಅಂತ ಅರ್ಥ. ಇದನ್ನ ನಾವು ದಸ್ತಕ್ ಅಂತ ಕರಿತೀವಿ. ಈ ದಸ್ತಕ್ಗಳನ್ನ ಮೊಘಲ್ ಸಾಮ್ರಾಟ ಬ್ರಿಟಿಷರಿಗೆ ಕೊಟ್ಟಿದ್ದ. ಯಾವುದಕ್ಕೋಸ್ಕರ? ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡಿದ್ದ. ಯಾರಿಗೆ ಕೊಟ್ಟಿದ್ದ? ಈಸ್ಟ್ ಇಂಡಿಯಾ ಕಂಪನಿಗೆ. ಸೊ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುವ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಿದ್ರು. ಈ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಲ್ಲಿ ಎಲ್ಲೇ ವ್ಯಾಪಾರ ಮಾಡಿದ್ರು ಅದಕ್ಕೆ ತೆರಿಗೆಯನ್ನ ವಿಧಿಸಬಾರ್ದು ಅಂತ ಹೇಳಿ ಈ ಪಾಸ್ ಅಥವಾ ದಸ್ತಕ್ಗಳನ್ನ ಮೊಘಲ್ ಸಾಮ್ರಾಟ ಕೊಟ್ಟಿದ್ದ. ಆದ್ರೆ ಇವರು ಈಸ್ಟ್ ಇಂಡಿಯಾ ಕಂಪನಿಯ ಎಂಪ್ಲಾಯೀಸ್ ಅಂದ್ರೆ ಆ ನೌಕರರು ಇದ್ರಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು, ಈ ದಸ್ತಕ್ಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಹೇಗ್ ದುರುಪಯೋಗ? ತನಗೆ ಕೊಟ್ಟಿರೋ ಪಾಸ್ಗಳನ್ನ ಭಾರತೀಯ ವ್ಯಾಪಾರಿಗೆ ಕೊಡೋದಪ್ಪ, ಅವ್ರಿಗೆ ಕೊಟ್ಬಿಡೋದು, ಅವ್ರ ಹತ್ರ ಅರ್ಧ ಹಣವನ್ನ ಇಸ್ಕೊಳ್ಳೋದು. ಈಗ ಉದಾಹರಣೆಗೆ, ಬಂಗಾಳದಿಂದ ಯಾವುದೇ ಒಂದು ವಸ್ತುಗಳು ಹೊರಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸುಮಾರು 2% 3% ಟ್ಯಾಕ್ಸ್ ಹಾಕ್ತಾರೆ ಅಂತ ಅನ್ಕೊಳ್ಳೋಣ. ಇವ್ರೇನ್ ಮಾಡ್ತಾರೆ, ನಿಮ್ಗೆ ನೋಡಿ, ನೀವಾಗಿ ಅವ್ರಿಗೆ ಹಣವನ್ನ ಕೊಟ್ರೆ ನಿಮ್ಗೆ 100 ರೂಪಾಯೋ 200 ರೂಪಾಯಿ ಆಗುತ್ತೆ, ನಮಗೆ 50 ರೂಪಾಯಿ ಕೊಟ್ರೆ ಸಾಕು, ನಿಮ್ಗೆ ಈ ಪಾಸ್ ಕೊಡ್ತೀವಿ, ನೀವು ಸುಲಭವಾಗಿ ನಿಮ್ಮ ವಸ್ತುಗಳನ್ನ ಸಾಗಾಣಿಕೆ ಮಾಡ್ಬೋದು ಅಂತ ಹೇಳಿ ತಮಗೆ ನೀಡಿದ್ದಂತಹ ತೆರಿಗೆ ರಹಿತ ಪಾಸ್ಗಳನ್ನ ಕೆಲವೊಂದು ಬೇರೆ ಬೇರೆ ವ್ಯಾಪಾರಿಗಳಿಗೆ ಕೊಡುವ ಮೂಲಕ ರಾಜ್ಯಕ್ಕೆ ಬರ್ತಾ ಇದ್ದಂತಹ ಆದಾಯವನ್ನ ಹಾಳು ಮಾಡ್ಬಿಟ್ರು. ಅಂದ್ರೆ ಪಾಸ್ಗಳನ್ನ ಮಿಸ್ಯೂಸ್ ಮಾಡಕ್ ಶುರು ಮಾಡ್ಕೊಂಡ್ರು. ಬ್ರಿಟಿಷ್ ಕಂಪನಿಯ ಅಧಿಕಾರಿಗಳು ತಾವೇ ಸ್ವಂತ ವ್ಯಾಪಾರ ಮಾಡಕ್ ಶುರು ಮಾಡ್ಕೊಂಡ್ರು. ಕೆಲವೊಂದು ವ್ಯಾಪಾರಿಗಳಿಗೆ ಈ ಪಾಸ್ಗಳನ್ನ ಕೊಟ್ಟು ಅರ್ಧ ಬೆಲೆಯನ್ನ ಅವ್ರ ಹತ್ರ ಇಸ್ಕೊಂಡು ರಾಜ್ಯಕ್ಕೆ ಯಾವುದೇ ರೀತಿಯ ತೆರಿಗೆನೆ ಬರಲಂಗೆ ಮಾಡ್ಬಿಟ್ರು. ಇದು ಸಿರಾಜುದ್ದೌಲನನ್ನ ಕೆರಳಿಸ್ಬಿಡ್ತು. ಇವರು ದಸ್ತಕ್ಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ಲಾಭಕ್ಕೋಸ್ಕರ ಸ್ಥಳೀಯ ವ್ಯಾಪಾರಿಗಳಿಗೆ ಅದನ್ನ ಮಾರ್ಕೊಳ್ತಾ ಇದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂತಹ ಒಂದು ತೆರಿಗೆ
ಕಡಿಮೆ ಆಗ್ತಾ ಇದೆ. ಕಾರಣ ಯಾರು? ಬ್ರಿಟಿಷರು ಅಂತ ಹೇಳಿ ಸಿರಾಜುದ್ದೌಲ್ ಬ್ರಿಟಿಷರನ್ನ ತುಂಬಾ ದ್ವೇಷಿಸೋಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ರಾಜ್ಯದ ಆದಾಯವನ್ನ ಹಾಳು ಮಾಡ್ತಾ ಇದ್ದಾರೆ, ದಸ್ತಕ್ಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೊ ಇದು ಸೆಕೆಂಡ್ ರೀಸನ್. ಥರ್ಡ್ ಒನ್, ಫ್ರೆಂಚರ್. ನೋಡಿ, ಇನ್ನು ಯಾರು ಸಿರಾಜುದ್ದೌಲ್ ಬಂಗಾಳದ ನವಾಬ ಆದಾಗ ಇನ್ನು ಫ್ರೆಂಚರು ಇದ್ರು. ಯಾಕೆಂದ್ರೆ ಫ್ರೆಂಚರು ಒಂದು ಕೊನೆಯ ಯುದ್ಧ ಭಾರತದಲ್ಲಿ ಬ್ರಿಟಿಷರಿಗೂ ಮತ್ತು ಫ್ರೆಂಚರಿಗೂ ಅಂದ್ರೆ 1760 ವಾಂಡಿ ವಾಶ್ ಕದನ ಅಂತ ಹೇಳಿದಿರಿ. ವಾಂಡಿ ವಾಶ್ ಅಲ್ಲಿ ವೈಟ್ ವಾಶ್ ಆದ್ರು ಅಂತ ಹೇಳಿದಿರಿ. ಸೊ ಇಲ್ಲೇನಾಯ್ತಪ್ಪ ಅಂದ್ರೆ 1756ರಲ್ಲಿ ಫ್ರೆಂಚರು ಯಾವಾಗ್ಲೂ ಕೂಡ ಸಿರಾಜುದ್ದೌಲನಿಗೆ ಒಳ್ಳೆ ಸ್ನೇಹಿತರು. ಯಾಕೆಂದ್ರೆ ಬ್ರಿಟಿಷರ ವಿರೋಧಿಗಳು ಅಂತ ಗೊತ್ತಿತ್ತಲ್ವಾ, ಹಾಗಾಗಿ ಫ್ರೆಂಚರು ಅವ್ರ ಜೊತೆ ಒಳ್ಳೆ ಸಂಬಂಧವನ್ನ ಹೊಂದಿದ್ರು. ಈ ಫ್ರೆಂಚರ ಪ್ರಮುಖ ಪ್ರದೇಶವಾಗಿರ್ತಕ್ಕಂತಹ ವಸಾಹತುವಾಗಿರ್ತಕ್ಕಂತಹ ಚಂದ್ರನಾಗೋಲ್ ಎನ್ನುವ ಸ್ಥಳವನ್ನ ಬ್ರಿಟಿಷರು ವಶಪಡಿಸ್ಕೊಂಡ್ರು. ನಿಮಗೆ ಗೊತ್ತಿದೆ, ನಿನ್ನೆ 3ನೇ ಕರ್ನಾಟಕ ಯುದ್ಧದ ಬಗ್ಗೆ ಹೇಳ್ಬೇಕಾದ್ರೆ ಫ್ರೆಂಚರಿಗೆ ಸೇರಿದ್ದ ಚಂದ್ರನಾಗೋಲ್ ಪ್ರದೇಶವನ್ನ ಬ್ರಿಟಿಷರು ವಶಪಡಿಸ್ಕೊಂಡ್ರು. ಆಗ ಫ್ರೆಂಚ್ ಸರ್ಕಾರ ಏನ್ ಮಾಡ್ತು? ಕೌಂಟ್ ಡಿ ಲ್ಯಾಲಿಯನ್ನ ಕಳಿಸ್ಕೊಡ್ತು, ಹೋಗು ಭಾರತದಲ್ಲಿ ಬ್ರಿಟಿಷರ್ನ ಓಡಿಸ್ಬಿಡು ಹೊರಗಡೆಗೆ ಅವ್ರನ್ನ ಅಂತ ಕಳಿಸ್ಕೊಟ್ರು ಅಂತ ಹೇಳಿದೆ. ಅವ್ರು ಕುಸ್ತಿ ಕರ್ಸ್ಕೊಂಡ, ಹೈದರಾಬಾದ್ ರಾಬರ್ಟ್ ಕ್ಲೈವ್ ವಶಪಡಿಸ್ಕೊಂಡ, ವಾಂಡಿ ವಾಶ್ಕದಲ್ಲಿ ಎಲ್ಲರೂ ಸೋತು ಹೋದ್ರು ಅಂತ ಹೇಳಿದೆ ನಾನು. ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ 1756ರಲ್ಲಿ ಫ್ರೆಂಚರ ವಸಾಹತುವಾಗಿರ್ತಕ್ಕಂತಹ ಚಂದ್ರನಾಗೋರನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಇದು ಸಿರಾಜುದ್ದೌಲನಿಗೆ ಕೆರಳಿಸುತ್ತೆ. ಯಾಕಂದ್ರೆ ತಮ್ಮ ಸ್ನೇಹಿತರಾಗಿದ್ರು ಫ್ರೆಂಚರು ಅಂತ. ಆಗ ಇವನೇನ್ ಮಾಡ್ತಾನೆ, ಚಂದ್ರನಾಗೋರನ್ನ ವಶಪಡಿಸ್ಕೊಂಡ ತಕ್ಷಣ ಫ್ರೆಂಚರಿಗೆ ಆಶ್ರಯವನ್ನ ಕೊಡ್ತಾನೆ. ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಸಿರಾಜುದ್ದೌಲ್ ಫ್ರೆಂಚರಿಗೆ ಆಶ್ರಯವನ್ನ ಕೊಟ್ಟ. ಇದು ಬ್ರಿಟಿಷರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಇದುವರೆಗೂ ಸಿರಾಜುದ್ದೌಲನಿಗೆ ಬ್ರಿಟಿಷರ ಮೇಲೆ ಕೋಪ ಬರುವಂತೆ ಮಾಡ್ತಾ ಇತ್ತು. ಆದ್ರೆ ಯಾವಾಗ ಫ್ರೆಂಚರಿಗೆ ಸಿರಾಜುದ್ದೌಲ್ ಆಶ್ರಯವನ್ನ ಕೊಟ್ಟು, ಆಗ ಬ್ರಿಟಿಷರು ಏನ್ ಮಾಡಿದ್ರು, ನಮ್ಮ ಶತ್ರುಗಳಾಗಿರ್ತಕ್ಕಂತಹ ಫ್ರೆಂಚರಿಗೆ ಇವನ ಆಶ್ರಯವನ್ನ ಕೊಟ್ಟಿದ್ದಾರೆ, ಹಾಗಾಗಿ ಸಿರಾಜುದ್ದೌಲನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ. ಸೊ ಇದು ಪ್ಲಾಸಿ ಕದನಕ್ಕೆ ಕಾರಣವಾಯಿತು. ಇನ್ನ ಫೋರ್ತ್ ಪಾಯಿಂಟ್, ಕಲ್ಕತ್ತಾ ಕೋಟೆಯ ಆಕ್ರಮಣ. ಕಲ್ಕತ್ತಾ ಸೊ ಬ್ರಿಟಿಷರ ಭಾರತದ ಒಂದು ಪ್ರಮುಖ ವಸಾಹತು, ವ್ಯಾಪಾರಿ ಕೇಂದ್ರ, ಮತ್ತೆ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಅಂದ್ರೆ ಅದು ಕಲ್ಕತ್ತಾ ಅಥವಾ ಕೋಲ್ಕತ್ತಾ ಆಗಿತ್ತು. ಬ್ರಿಟಿಷರಿಗೆ ಫ್ರೆಂಚರ ಬಗ್ಗೆ ಭಯ ಇತ್ತು. ಯಾಕೆಂದ್ರೆ ಇವರು ಚಂದ್ರನಾಗೋರನ್ನ ವಶಪಡಿಸ್ಕೊಂಡಿದ್ರು. ಹಾಗಾಗಿ ನಾವು ಚಂದ್ರನಾಗೋರನ್ನ ವಶಪಡಿಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಏನಾದ್ರೂ ಇವರು ಕಲ್ಕತ್ತಾದ ಮೇಲೆ ಆಕ್ರಮಣವನ್ನ ಮಾಡಬಹುದು ಅನ್ನೋ ಭಯ ಇತ್ತು ಫ್ರೆಂಚರ ಬಗ್ಗೆ. ಹಾಗಾಗಿ ಬ್ರಿಟಿಷರು ಬಂಗಾಳದ ನವಾಬನಾಗಿರ್ತಕ್ಕಂತಹ ಸಿರಾಜುದ್ದೌಲನ ಗಮನಕ್ಕೆ ತರದೆ, ಅವ್ರಿಗೆ ಹೇಳಿಲ್ಲದೇನೆ ತಾವೇ ಕಲ್ಕತ್ತಾದ ಸುತ್ತ ಕೋಟೆಯನ್ನ ಕಟ್ಕೊಳಕ್ ಶುರು ಮಾಡ್ಕೊಂಡ್ರು. ಫ್ರೆಂಚರ್ ಭಯದಿಂದಾಗಿ ಅವನ ಆಕ್ರಮಣವನ್ನು ಮಾಡ್ಬೋದು ಫ್ರೆಂಚರು, ಹಾಗಾಗಿ ಇದನ್ನ ಎದುರಿಸ್ಬೇಕು ನಾನು ಅಂತ ಹೇಳ್ಬಿಟ್ಟು ಕಲ್ಕತ್ತಾದಲ್ಲಿ ಒಂದು ವ್ಯಾಪಾರಿ ದೊಡ್ಡ ಕೋಟೆಯನ್ನ ಕಟ್ಟೋಕೆ ಶುರು ಮಾಡ್ಕೊಂಡ್ರು. ಇದು ಸಿರಾಜುದ್ದೌಲನಿಗೆ ಇಷ್ಟ ಆಗಿಲ್ಲ. ತಕ್ಷಣವೇ ಅವನು ಒಂದು ಪತ್ರವನ್ನ ಬರೀತಾನೆ ಅವರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಬ್ರಿಟಿಷರು ಕೇವಲ ಇಲ್ಲಿ ವ್ಯಾಪಾರ ಮಾಡಕ್ ಬಂದಿದ್ದೀರಾ, ಹಾಗೇನಾದ್ರೂ ನಿಮ್ಗೆ ತೊಂದರೆ ಇದ್ರೆ ನೀವು ನಮಗೆ ಆಶ್ರಯವನ್ನ ಕೇಳ್ಕೊಳ್ಳಿ ಅಥವಾ ನಮ್ಮ ಸಹಾಯವನ್ನ ಕೇಳಿ, ಆದ್ರೆ ನನ್ನ ಅನುಮತಿ ಇಲ್ಲದೆ ನೀವು ಕಲ್ಕತ್ತಾದಲ್ಲಿ ಕೋಟೆಯನ್ನ ಕಟ್ಟಿದ್ದು ತಪ್ಪು. ತಕ್ಷಣವೇ ಅದನ್ನು ನೀವು ಬಿಳಿಸ್ಬೇಕು, ಕೆಡವಬೇಕು, ಅದನ್ನ ಡೆಮಾಲಿಷ್ ಮಾಡ್ಬೇಕು ಆ ಕೋಟೆಯನ್ನ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಹೊರಡಿಸ್ತಾನೆ ಸಿರಾಜುದ್ದೌಲ. ಅರ್ಥ ಆಗ್ತಾ ಇದ್ದ ಪಾಯಿಂಟು? ಕಲ್ಕತ್ತಾ ಕೋಟೆಯನ್ನ ಯಾಕೆ ಕಟ್ಟಿದ್ರು ಅಂತ ಹೇಳಿದೆ? ಯಾಕೆ ಕಟ್ಟಿದ್ರು ಕಲ್ಕತ್ತಾ ಕೋಟೆಯನ್ನ ಹೇಳ್ರು? ಕಲ್ಕತ್ತಾದಲ್ಲಿ ಮೊದಲೇ ಕೋಟೆ ಇರುತ್ತೆ. ಆ ಕೋಟೆಗೆ ಇನ್ನೂ ಸ್ವಲ್ಪ ಏನ್ ಮಾಡ್ತಾರೆ, ಭದ್ರಪಡಿಸ್ತಾರೆ. ಯಾರು ಫ್ರೆಂಚರು ಯಾವುದೇ ಕಾರಣಕ್ಕೂ ಆಕ್ರಮಣವನ್ನ ಮಾಡಬಾರ್ದು. ಯಾಕಂದ್ರೆ ಫ್ರೆಂಚರ ಶತ್ರುಗಳಾದವರನ್ನ ವಶಪಡಿಸ್ಕೊಂಡಿದ್ರು. ಹೀಗಾಗಿ ಫ್ರೆಂಚರ ಬಗ್ಗೆ ಭಯ ಇತ್ತು. ಹಾಗಾಗಿ ಕಲ್ಕತ್ತಾ ಕೋಟೆಯನ್ನ ಇನ್ನು ಸ್ವಲ್ಪ ಭದ್ರಪಡಿಸೋಕೆ ಶುರು ಮಾಡ್ಕೊಂಡ್ರು. ಇನ್ನು ಸ್ವಲ್ಪ ಜಾಸ್ತಿ ಅದನ್ನ ಸ್ಟ್ರಾಂಗ್ ಮಾಡಕ್ ಟ್ರೈ ಮಾಡಿದ್ರು. ಇದು ಸಿರಾಜುದ್ದೌಲನಿಗೆ ಇಷ್ಟ ಆಗ್ಲಿಲ್ಲ. ಇವ್ರು ವ್ಯಾಪಾರ ಮಾಡೋಕೆ ಅಂತ ಬಂದಿರ್ತಕ್ಕಂಥವ್ರು, ನಾನ್ ಬಂಗಾಳದ ನವಾಬ ಇದ್ದೀನಿ, ನನ್ನ ಅನುಮತಿ ಇಲ್ಲದೆ ನೀವು ಕೋಟೆ ಕಟ್ಕೊಳ್ತಿರೋದು ತಪ್ಪು. ಹಾಗಾಗಿ ತಕ್ಷಣವೇ ನೀವು ಕೋಟೆಯನ್ನ ಕೆಡು ಬಿಡಿ, ಅದನ್ನ ಡೆಮಾಲಿಷ್ ಮಾಡಿ, ಅಥವಾ ನನ್ನ ಒಂದು ಸಹಕಾರ ಮತ್ತು ಬೆಂಬಲವನ್ನ ಕೇಳಿ ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಒಂದು ಪತ್ರವನ್ನ ಬರೀತಾರೆ. ಆದ್ರೆ ಇಂಗ್ಲಿಷರು ಹಾಗೆ ಮಾಡ್ಲಿಕ್ಕೆ ನಿರಾಕರಿಸ್ತಾರೆ. ನಾವು ಯಾವುದೇ ಕಾರಣಕ್ಕೂ ಕೋಟೆಯನ್ನ ಕೆಡವಲ್ಲ ಅಂತ ಹೇಳ್ತಾರೆ. ಇದು ಸಿರಾಜುದ್ದೌಲನನ್ನ ಕೆರಳಿಸಿ ಬಿಡ್ತು. ನಾನ್ ಬಂಗಾಳದ ನವಾಬ, ನನ್ನ ಅನುಮತಿ ಇಲ್ಲದೆ ಕೋಟೆಯನ್ನ ಕಟ್ಕೊಂಡಿದ್ದಾರೆ, ಜೊತೆಗೆ ಆ ಕೋಟೆಯನ್ನ ಬಿಳಿಸಿ ಅಂತ ಹೇಳಿದ್ರೆ ನನ್ನ ಆದೇಶವನ್ನು ಇವರು ಧಿಕ್ಕರಿಸ್ತಾ ಇದ್ದಾರೆ. ಹೀಗಾಗಿ ನಾನು ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ 1756ರಲ್ಲಿ
ಸಿರಾಜುದ್ದೌಲ್ ಕಲ್ಕತ್ತಾದ ಕೋಟೆಯನ್ನ ವಶಪಡಿಸ್ಕೊಂಡ್ಬಿಡ್ತಾನೆ, ಅದನ್ನ ಕ್ಯಾಪ್ಚರ್ ಮಾಡ್ತಾನೆ. ನನ್ನ ಅನುಮತಿನ ಧಿಕ್ಕರಿಸಿದ್ಕಾಗಿ ಕಲ್ಕತ್ತಾ ಕೋಟೆಯನ್ನ ವಶಪಡಿಸ್ಕೊಳ್ತೀನಿ ಅಂತ ಹೇಳಿ ವಶಪಡಿಸ್ಕೊಂಡ್ಬಿಡ್ತಾನೆ. ಆದ್ರೆ ಆ ಟೈಮಲ್ಲಿ ಇದ್ದಿದ್ಯಾವರು ಬ್ರಿಟಿಷರ ಗವರ್ನರ್ ಜನರಲ್ ರಾಬರ್ಟ್ ಕ್ಲೈವ್. ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳದಂತಹ ಆ ವ್ಯಕ್ತಿ ಏನ್ ಮಾಡ್ತಾನೆ, ತಕ್ಷಣವೇ ಮತ್ತೆ ಕಲ್ಕತ್ತಾ ಕೋಟೆಯ ಮೇಲೆ ಆಕ್ರಮಣವನ್ನ ಮಾಡ್ಬಿಟ್ಟು ಕಲ್ಕತ್ತಾ ಕೋಟೆಯನ್ನ ಅವನು ಪುನಃ ವಶಕ್ಕೆ ಪಡ್ಕೊಳ್ತಾನೆ ಮತ್ತು ವಾಪಸ್ ಅದನ್ನು ವಶ ಪಡ್ಕೊಂಡ್ಬಿಡ್ತಾನೆ. ಸಿರಾಜುದ್ದೌಲ್ನಿಂದ ವಾಪಸ್ ಪಡ್ಕೊಂಡ್ಬಿಡ್ತಾನೆ. ಇದು ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಅವರ ನಡುವೆ ಒಂದು ದ್ವೇಷಕ್ಕೆ ಕಾರಣವಾಗುತ್ತೆ. ರಾಬರ್ಟ್ ಕ್ಲೈವ್ಗೆ ಅವನ ಮೇಲೆ ತುಂಬಾ ಕೋಪ ಬರಕ್ ಶುರುವಾಗುತ್ತೆ. ಸಿರಾಜುದ್ದೌಲ್ಗೆ ಇವನು ಇನ್ನು ನವ ಯುವಕ, ಇವನು ಸೊ ನನ್ನನ್ನೇ ಎದುರು ಹಾಕೊಳ್ತಾ ಇದ್ದಾನೆ, ಇವನು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯೋಜನೆಯನ್ನ ರೂಪಿಸೋಕೆ ಅವನು ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೀತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಸಿರಾಜುದ್ದೌಲ್ ನವಾಬ ಆಗೋದಕ್ಕಿಂತ ಮೊದಲಿಗೆ ಅವರ ಒಂದು ಬಂಗಾಳದ ಒಂದು ಖಜಾನೆಯ ಕೆಲಸವನ್ನೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಒಬ್ಬ ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋಕ್ಕೋಸ್ಕರ ಒಬ್ಬ ಅಕೌಂಟೆಂಟ್ ಇರ್ತಾನೆ. ಅವನ ಹೆಸರೇನಪ್ಪಾ ಅಂದ್ರೆ ರಾಜವಲ್ಲಭ್ ಅಂತ. ನೋಡಿ, ದಿವಾನ ರಾಜವಲ್ಲಭ್, ಇಲ್ಲಿ ನೋಡಿ 5th ಪಾಯಿಂಟ್. ದಿವಾನ ರಾಜವಲ್ಲಭ್ ಅಂತಕ್ಕಂಥವನು ಬಂಗಾಳದ ಒಂದು ನವಾಬನ ಲೆಕ್ಕಪತ್ರಗಳನ್ನ ನೋಡಿಕೊಳ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಇವನು ಲೆಕ್ಕಪತ್ರಗಳಲ್ಲಿ ತುಂಬಾ ಮೋಸವನ್ನ ಮಾಡಿರ್ತಾನೆ, ಅವ್ಯವಹಾರ, ಭ್ರಷ್ಟಾಚಾರ, ಕರಪ್ಷನ್ ಮಾಡಿರ್ತಾನೆ. ಈ ವಿಷಯ ಸಿರಾಜುದ್ದೌಲನಿಗೆ ಗೊತ್ತಾಗುತ್ತೆ. ಹಾಗಾಗಿ ರಾಜವಲ್ಲಭ್ ಅಲ್ಲಿಂದ ತಪ್ಪಿಸ್ಕೊಂಡು ಬ್ರಿಟಿಷರ ಬಳಿ ಸಹಾಯವನ್ನ ಕೇಳ್ತಾನೆ. ಬ್ರಿಟಿಷರು ಏನ್ ಮಾಡ್ತಾರೆ, ಆ ದಿವಾನ ರಾಜವಲ್ಲಭನಿಗೆ ಆಶ್ರಯವನ್ನ ಕೊಡ್ತಾನೆ. ಇದು ಸಿರಾಜುದ್ದೌಲನನ್ನ ಬ್ರಿಟಿಷರ ವಿರುದ್ಧ ಕೆರಳುವಂತೆ ಮಾಡುತ್ತೆ. ಇವನು ಲೆಕ್ಕಪತ್ರದಲ್ಲಿ ನಮ್ಗೆ ಅವ್ಯವಹಾರ ಮಾಡಿದಾನೆ, ನನ್ಗೆ ಮೋಸ ಮಾಡಿದಾನೆ, ಸೊ ಅಂತಹ ವ್ಯಕ್ತಿನ ಇವರು ತಮ್ಮ ಆಶ್ರಯದಲ್ಲಿ ಇಟ್ಕೊಂಡಿದ್ದಾರೆ. ಇದು ಯಾಕೋ ಸಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಬ್ರಿಟಿಷರು ನನ್ನ ವಿರುದ್ಧ ಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಬ್ರಿಟಿಷರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಸಿರಾಜುದ್ದೌಲ್ ಬ್ರಿಟಿಷರನ್ನ ತುಂಬಾ ಒಂದು ದ್ವೇಷಿಸೋಕೆ ಶುರು ಮಾಡ್ತಾನೆ. ಸೊ ದಿವಾನ್ ರಾಜವಲ್ಲಭನಿಗೆ ಬ್ರಿಟಿಷರು ಆಶ್ರಯವನ್ನ ಕೊಟ್ಟಿದ್ದು ಕೂಡ ಪ್ಲಾಸಿ ಕದನಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅದು, ಕಪ್ಪು ಕೋಣೆ ದುರಂತ. ಪ್ಲಾಸಿ ಕದನಕ್ಕೆ ಅತ್ಯಂತ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕಪ್ಪು ಕೋಣೆ ದುರಂತ, ಬ್ಲಾಕ್ ಹೋಲ್ ಟ್ರಾಜಿಡಿ ಅಂತ ಹೇಳಿ ಕರಿತಾ ಇದ್ವಿ. ಏನಕ್ಕೆ ನಡೀತು ನೋಡಿ, ಸಿರಾಜುದ್ದೌಲ್ ಈ ಕಲ್ಕತ್ತಾ ಕೋಟೆಯನ್ನ ವಶಪಡಿಸ್ಕೊಂಡ್ಮೇಲೆ ಅದನ್ನ ರಾಬರ್ಟ್ ಕ್ಲೈವ್ ಮರು ವಶಪಡಿಸ್ಕೊಂಡ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ಲೇಸ್ ಇತ್ತು. ಅದ್ರ ಹೆಸರೇನಪ್ಪಾ ಅಂದ್ರೆ ಕಾಸಿಂ ಬಜಾರ್. ಈ ಕಾಸಿಂ ಬಜಾರ್ ಎನ್ನುವಂತಹ ಒಂದು ಸ್ಥಳದಲ್ಲಿ ಕಾಸಿಂ ಬಜಾರ್ನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಸಿರಾಜುದ್ದೌಲ್. ಕಾಸಿಂ ಬಜಾರ್ನ ಮೇಲೆ, ಆ ಕಾಸಿಂ ಬಜಾರ್ನ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ಸುಮಾರು 146 ಬ್ರಿಟಿಷ್ ವ್ಯಕ್ತಿಗಳು ಇರ್ತಾರೆ, ಸೈನಿಕರು ಅವರೆಲ್ಲ ಸೇರ್ಕೊಂಡು 146 ಜನ ಇರ್ತಾರೆ. ಇವರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕೋಣೆಯಲ್ಲಿ, ಇದು ಅಕಾರ್ಡಿಂಗ್ ಟು ಬ್ರಿಟಿಷ್ ಹಿಸ್ಟೋರಿಯನ್ಸ್, ಬ್ರಿಟಿಷರು ಹೇಳಿಕೊಂಡಿರುವ ಪ್ರಕಾರ ಸಿರಾಜುದ್ದೌಲನು ಕಾಸಿಂ ಬಾಜಾರ್ನ ಮೇಲೆ ಆಕ್ರಮಣ ಮಾಡಿ ಅಲ್ಲಿದ್ದಂತಹ 146 ಜನ ಬ್ರಿಟಿಷ್ ವ್ಯಕ್ತಿಗಳನ್ನ ಒಂದು ಚಿಕ್ಕ ಕೋಣೆ ಅಂದ್ರೆ ಬರೀ 15 ಅಡಿ ಅಗಲ, 18 ಅಡಿ ಉದ್ದ ಇರುವಂತಹ ಒಂದು ಚಿಕ್ಕ ಕೋಣೆಯಲ್ಲಿ ಸುಮಾರು 146 ಜನರನ್ನ, ಗಾಳಿ ಬೆಳಕು ಏನು ಇರಲ್ಲಂತೆ ಅಂತ ಕೋಣೆಯಲ್ಲಿ ಕೂಡ ಹಾಕಿರ್ತಾನೆ. ಆ ಒಂದು ಕೋಣೆ ತುಂಬಾ ಚಿಕ್ಕದಾಗಿದ್ರಿಂದ, ಅಷ್ಟು ಜನರನ್ನ ಒಟ್ಟಿಗೆ ಕೂಡ ಹಾಕಿದ್ರಿಂದ ಅದರಲ್ಲಿ 123 ಜನರು ಉಸಿರುಗಟ್ಟಿ ಮರಣವನ್ನ ಹೊಂದ್ಬಿಟ್ಟು ಕೇವಲ 23 ಜನರು ಮಾತ್ರ ಬದುಕುಳಿತಾರಂತೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಸಿರಾಜುದ್ದೌಲನು ಕಾಸಿಂ ಬಜಾರನ್ನ ಆಕ್ರಮಣ ಮಾಡಿದಾಗ ಒಂದು ಚಿಕ್ಕ ಕೋಣೆಯಾಗಿರ್ತಕ್ಕಂತಹ 15 x 18 ಅಡಿ ಒಂದು ಅಗಲ ಆಗಿರ್ತಕ್ಕಂತಹ ಕೋಣೆಯೊಳಗೆ ಸುಮಾರು 146 ಜನ ಬ್ರಿಟಿಷ್ ವ್ಯಕ್ತಿಗಳನ್ನ ಕೂಡ ಹಾಕ್ತಾನೆ. ಆ ಒಂದು ಗಾಳಿ ಬೆಳಕು ಮತ್ತೆ ಏನು ಇಲ್ದಿರೋ ವ್ಯವಸ್ಥೆ ಆಗಿರುತ್ತೆ. ಹಾಗಾಗಿ ಉಸಿರುಗಟ್ಟಿ ಸುಮಾರು 123 ಜನ ಬ್ರಿಟಿಷ್ ವ್ಯಕ್ತಿಗಳಲ್ಲಿ ಮರಣವನ್ನ ಹೊಂದ್ಬಿಡ್ತಾರೆ. ಕೇವಲ 23 ಜನರು ಮಾತ್ರ ಬದುಕುಳಿತಾರೆ. ಸೊ ಇದನ್ನ ರಾಬರ್ಟ್ ಕ್ಲೈವ್ನಿಗೆ ಸಹಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಸಿರಾಜುದ್ದೌಲನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯುದ್ಧಕ್ಕೆ ಬರ್ತಾನೆ. ಆದ್ರೆ ಸಿರಾಜುದ್ದೌಲ್ ಬೇಡ ಅಂತ ಹೇಳ್ಬಿಟ್ಟು ಇಬ್ರು ಶಾಂತಿ ಒಪ್ಪಂದವನ್ನ ಮಾಡ್ಕೊಂಡ್ರು. ಯುದ್ಧ ಬೇಡ ಅಂತ ಹೇಳ್ಬಿಟ್ಟು ಕಲ್ಕತ್ತಾ ಕೋಟೆಯನ್ನ ವಾಪಸ್ ಹಿಂದಿರುಗಿಸಿಕೊಟ್ಟು ಅಲಿಗಢ್ ನೋಡ್ಕೊಳ್ಳಿ, ಅಲಿಗಢ್ ಶಾಂತಿ ಒಪ್ಪಂದವನ್ನ
ಮಾಡಿಕೊಂಡ್ರು. ಇನ್ಮೇಲೆ ಬ್ರಿಟಿಷರ ವ್ಯಾಪಾರಕ್ಕೆ ಸಿರಾಜುದ್ದೌಲನು ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಬಾರದು ಅಂತಕ್ಕಂತಹ ಒಪ್ಪಂದವನ್ನ ಅವನು ಹಾಕ್ಸ್ಕೊಂಡು ಅಲಿಗಢ ಶಾಂತಿ ಒಪ್ಪಂದದ ಮೂಲಕ ಸ್ವಲ್ಪ ದಿನಗಳ ಕಾಲದ ಮಟ್ಟಿಗೆ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ಒಪ್ಪಂದ ಏರ್ಪಡ್ತು, ಶಾಂತಿ ಒಪ್ಪಂದ ಬಂತು. ಆದ್ರೆ ಹೆಸರಿಗೆ ಮಾತ್ರ ರಾಬರ್ಟ್ ಕ್ಲೈವ್ ಶಾಂತಿ ಒಪ್ಪಂದ ಮಾಡ್ಕೊಂಡಿದ್ದ. ಆದ್ರೆ ಅವನಿಗೆ ಸಿರಾಜುದ್ದೌಲನಿಗೆ ಬುದ್ಧಿ ಕಲಿಸ್ಬೇಕು, ತನ್ನ 123 ಜನ ಬ್ರಿಟಿಷರ ಸಾವಿಗೆ ಅವನ್ ಒಂದು ಸೇಡನ್ನ ತೀರಿಸ್ಕೋಬೇಕು ಅಂತ ಹೇಳಿ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಯಾರ್ಯಾರು ಸಿರಾಜುದ್ದೌಲನ ಶತ್ರುಗಳಿದಾರೋ ಅವ್ರನ್ನೆಲ್ಲ ಒಂದುಗೂಡಿಸೋ ಕೆಲಸವನ್ನ ಮಾಡ್ತಾ ಇರ್ತಾನೆ. ಸೊ ಈಗಾಗಲೇ ಅವ್ರ ಶತ್ರುಗಳು ಇದ್ರು, ಒಂದು ಶೌಕತ್ ಜಾನ್, ಇನ್ನೊಂದು ಗಸ್ತಿ ಬೇಗಂ, ಇನ್ನೊಂದು ದಿವಾನ್ ರಾಜವಲ್ಲಭ್, ಇನ್ನು ಇದ್ರ ಜೊತೆಗೆ ಬ್ಯಾಂಕರ್ಗಳು, ಶ್ರೀಮಂತ ವ್ಯಕ್ತಿಗಳಾಗಿರ್ತಕ್ಕಂತಹ ಓಮಿ ಚಂದ್, ಜಗತ್ ಸೇಠಿ, ಹೀಗೆ ಹಲವಾರು ವ್ಯಕ್ತಿಗಳನ್ನ ಸೇರಿಸ್ಕೊಳ್ತಾನೆ ಸಿರಾಜುದ್ದೌಲನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ. ಜೊತೆಗೆ ಆ ಸಿರಾಜುದ್ದೌಲನ ಸೈನ್ಯದ ಪ್ರಮುಖ ದಂಡನಾಯಕನಾಗಿರ್ತಕ್ಕಂತಹ ಮೀರ್ ಜಾಫರ್ ಅವನು ಕೂಡ ತನ್ನ ಗುಂಪಿಗೆ ಸೇರಿಸ್ಕೊಳ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಮೀರ್ ಜಾಫರ್ಗೆ ಆಫರ್ ಕೊಡ್ತಾರೆ, ಏನಂತ, ನೀನೇನಾದ್ರೂ ಯುದ್ಧದಲ್ಲಿ ನಮಗೆ ಸಹಾಯವನ್ನ ಮಾಡಿದ್ರೆ ಸಿರಾಜುದ್ದೌಲನನ್ನ ಸೋಲಿಸ್ಬಿಟ್ಟು ನೆಕ್ಸ್ಟ್ ನಿನ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅವನಿಗೆ ಒಂದು ಆಫರ್ ಅನ್ನ ಕೊಡ್ತಾರೆ. ಹೀಗಾಗಿ ಎಲ್ಲಾ ಪ್ರಮುಖ ವ್ಯಕ್ತಿಗಳು, ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ರಾಬರ್ಟ್ ಕ್ಲೈವ್ನೊಂದಿಗೆ ಸಿರಾಜುದ್ದೌಲನ ಶತ್ರುಗಳಾಗಿರ್ತಕ್ಕಂತಹ ಶೌಕತ್ ಜಂಗ್, ಗಸ್ತಿ ಬೇಗಂ, ದಿವಾನ್ ರಾಜವಲ್ಲಭ್, ಓಮಿ ಚಂದ್, ಜಗತ್ ಸೇಠಿ ಮತ್ತೆ ಮೀರ್ ಜಾಫರ್ ಅಂತಕ್ಕಂತಹ ಎಲ್ಲಾ ವ್ಯಕ್ತಿಗಳು ಒಗ್ಗೂಡ್ಕೊಂಡು ಅವನ ಮೇಲೆ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಸಿರಾಜುದ್ದೌಲನಿಗೆ ಈ ಯಾವುದೇ ವಿಷಯಗಳ ಮುನ್ಸೂಚನೆ ಅಥವಾ ಗಮನ ಏನು ಕೂಡ ಇರಲ್ಲ. ಇದ್ದಕ್ಕಿದ್ದಂಗೆ ಏನ್ ಮಾಡ್ತಾರೆ, ಒಂದಿನ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲ್ನಿಗೆ ಹೇಳ್ತಾರೆ, ಅಲಿಗಢ ಶಾಂತಿ ಒಪ್ಪಂದವನ್ನ ನೀನ್ ಧಿಕ್ಕರಿಸಿದೀಯಾ, ಹಾಗಾಗಿ ನಿನ್ ಮೇಲೆ ಯುದ್ಧವನ್ನ ಘೋಷಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಅಲಿಗಢ ಶಾಂತಿ ಒಪ್ಪಂದವನ್ನ ನೀನು ಪಾಲನೆ ಮಾಡಿಲ್ಲ, ಹಾಗಾಗಿ ಯುದ್ಧ ಘೋಷಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವುಗಳ ಯಾವುದೇ ಅರಿವೇ ಇಲ್ಲದಂತಹ ಸಿರಾಜುದ್ದೌಲ್ ತನ್ನ ಸೈನ್ಯವನ್ನ ನೆಚ್ಕೊಂಡು, ಸೊ ಮೀರ್ ಜಾಫರ್ ಅಂತಕ್ಕಂತಹ ದಂಡನಾಯಕ ಇದೆ, ನಂಗೇನ್ ಕಷ್ಟ, ಯುದ್ಧ ಆರಾಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 1757 ಜೂನ್ 23ನೇ ತಾರೀಕು ಬಂಗಾಳದ ಪ್ಲಾಸಿ ಎನ್ನುವ ಸ್ಥಳದಲ್ಲಿ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ಯುದ್ಧ ನಡೆಯುತ್ತೆ. ಇದು ಎಲ್ರಿಗೂ ಒಂದು ಡ್ರಾಮೆಟಿಕ್ ಅಂದ್ರೆ ನಾಟಕೀಯವಾದಂತಹ ಯುದ್ಧ ಆಗಿತ್ತು, ಎಲ್ಲ ಪ್ರೀ ಪ್ಲಾನ್ ಇತ್ತು. ಆದ್ರೆ ಸಿರಾಜುದ್ದೌಲನಿಗೆ ಮಾತ್ರ ಇವರೆಲ್ಲ ಅವನ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಜೂನ್ 23ನೇ ತಾರೀಕು 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ಒಂದು ಪ್ಲಾಸಿ ಕದನ ನಡೆಯಿತು. ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವೆಶನ್. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ರೆ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ನಡೆಯಿತು ಅಂತ ಹೇಳಿ ಬರೀರಿ, ಬ್ರಿಟಿಷರ ನಡುವೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಿರಾಜುದ್ದೌಲ್ ಯುದ್ಧ ಭೂಮಿಯಲ್ಲಿ ಸೋತ್ ಬಿಡ್ತಾನೆ. ಯಾಕಂದ್ರೆ ಎಲ್ಲರೂ ಅವನ ಜೊತೆ ಮಿಂಗಲ್ ಆಗಿರ್ತಾರೆ, ರಾಬರ್ಟ್ ಕ್ಲೈವ್ ಜೊತೆಗೆ ಇಡೀ ಸೈನ್ಯನೇ ಅವನ ಕಡೆಗಿರುತ್ತೆ. ಇನ್ನು ಸಿರಾಜುದ್ದೌಲ್ ಗೆಲ್ಲೋದಕ್ಕೆ ಹೇಗ್ ಸಾಧ್ಯ? ಸಿರಾಜುದ್ದೌಲ್ ಸೋಲನ್ನ ಅನುಭವಿಸ್ತಾನೆ. ಸೋತು ಅವನು ಯುದ್ಧ ಭೂಮಿಯಿಂದ ಪಲಾಯನವನ್ನ ಮಾಡ್ತಾ ಇರ್ತಾನೆ, ಅಂದ್ರೆ ಓಡಿ ಹೋಗ್ತಾ ಇರ್ತಾನೆ. ಈ ಟೈಮಲ್ಲಿ ಮೀರ್ ಜಾಫರ್ನ ಮಗ ಸಿರಾಜುದ್ದೌಲನನ್ನ ಬೆನ್ನತ್ತಿ ಅವನನ್ನ ಕೊಂದು ಹಾಕ್ತಾನೆ. ಸೊ ಯುದ್ಧ ಸಿರಾಜುದ್ದೌಲನ ಒಂದು ಸಾವಿನೊಂದಿಗೆ ಯುದ್ಧ ಮುಕ್ತಾಯ ಆಗುತ್ತೆ. ಯುದ್ಧದ ಪರಿಣಾಮ ಕೇಳ್ತಾರೆ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ಕೇಳ್ತಾರೆ. ಇದುವರೆಗೂ ಕಾರಣ ಹೇಳಿದೆ, ಪರಿಣಾಮ ಏನಾಯ್ತಪ್ಪ ಅಂತ ಹೇಳಿದ್ರೆ ಸಿರಾಜುದ್ದೌಲನು ಯುದ್ಧದಲ್ಲಿ ಸೋತು ಮರಣವನ್ನ ಹೊಂದಿದನು, ರಾಬರ್ಟ್ ಕ್ಲೈವ್ನಿಂದ ಯುದ್ಧದಲ್ಲಿ ಸೋತನು, ಮೀರ್ ಜಾಫರ್ನ ಮಗನಿಂದ ಕೊಲ್ಲಲ್ಪಟ್ಟನು ಅಂತ ಹೇಳಿ ಬರಿಬೇಕು. ಮತ್ತೆ ಬಂಗಾಳದ ಹೊಸ ನವಾಬನನ್ನಾಗಿ ಮೀರ್ ಜಾಫರ್ನನ್ನ ಮಾಡಲಾಯಿತು. ಸೊ ಮೀರ್ ಜಾಫರ್ ನಂಬಿಕೆ ದ್ರೋಹಿ ಆಗ್ಬಿಟ್ಟ ಇಲ್ಲಿ. ಸೊ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಲಾಯಿತು. ಯಾವಾಗ ಅವನು ಬಂಗಾಳದ ನವಾಬ ಆಗ್ಬಿಟ್ಟು ಆಗ ಅವನು ತನ್ನ ಬ್ರಿಟಿಷರನ್ನ ತನ್ನ ಸ್ನೇಹಿತರು ಅಂತ ಅನ್ಕೊಂಡು ರಾಬರ್ಟ್ ಕ್ಲೈವ್ನಿಗೆ ಒಂದು ಹಣವನ್ನ ಕೊಡ್ತಾನೆ, ಬ್ರಿಟಿಷ್ ಅಧಿಕಾರಿಗಳಿಗೆ ಉಡುಗೊರೆಗಳನ್ನ ಕೊಡ್ತಾನೆ. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಅಂದ್ರೆ ಬ್ರಿಟಿಷರಿಗೆ ಆ ಒಂದು ಸರ್ಕಾರಕ್ಕೆ, ಈಸ್ಟ್ ಇಂಡಿಯಾ ಸರ್ಕಾರಕ್ಕೆ ಅವನು ಪ್ರಮುಖವಾಗಿ 24 ಪರಗಣಗಳನ್ನ ಬಿಟ್ಟು ಕೊಡ್ತಾನೆ. 24 ಪರಗಣ ಅಂದ್ರೆ ತಾಲೂಕು ಅಂತ ಅರ್ಥ, ಗೊತ್ತಾಯ್ತಾ? ಸೊ 24 ತಾಲೂಕು, ಬಂಗಾಳದ 24 ತಾಲೂಕುಗಳನ್ನ ಬ್ರಿಟಿಷರಿಗೆ ಬಿಟ್ಟು ಕೊಟ್ಟನು. ಸೊ ಪ್ರಮುಖವಾದ ಒಂದು ಪರಿಣಾಮ ಏನಪ್ಪಾ ಅಂದ್ರೆ ಭಾರತದಲ್ಲಿ
ಪ್ಲಾಸಿ ಕದನ ಅಂತಕ್ಕಂಥದ್ದು ಬ್ರಿಟಿಷರ ಸಾಮ್ರಾಜ್ಯ ಸ್ಥಾಪನೆಗೆ ಬುನಾದಿಯನ್ನ ಹಾಕಿತು. ನೋಡಿ, ಯಾವಾಗ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲ ಸೋತು ಹೋಗ್ಬಿಟ್ಟು ಆಗ ಬ್ರಿಟಿಷರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಬರಕ್ ಶುರುವಾಗುತ್ತೆ. ಸೊ ಭಾರತವನ್ನ ನಾವು ಆಳ್ವಿಕೆ ಮಾಡಬಹುದು, ಭಾರತೀಯರನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ. ಸೊ ಹಾಗಾಗಿ ಭಾರತದಲ್ಲಿ ಇರೋದು ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಕಾರಣ ಅಂದ್ರೆ ಏನಪ್ಪ ಅಂದ್ರೆ ಅದು ಪ್ಲಾಸಿ ಕದನ ಮಾತ್ರ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾದ ಒಂದು ಪರಿಣಾಮ ಅಂತ ಹೇಳ್ಬೋದು. ಸಾಮ್ರಾಜ್ಯ ಸ್ಥಾಪನೆಗೆ ಒಂದು ಫೌಂಡೇಶನ್ ಹಾಕ್ದಂಗಾಯ್ತು ಈ ಯುದ್ಧ ಅಂತ. ಸೊ ಇದಿಷ್ಟು ಪ್ಲಾಸಿ ಕದನ ಆಯ್ತು, 5 ಮಾರ್ಕ್ಸ್ ಕ್ವೆಶನ್ ಆಯ್ತು. ಈಗ ನಾವು ಬಕ್ಸಾರ್ ಕದನದ ಬಗ್ಗೆ ಮಾತಾಡೋಣ. ಬಕ್ಸಾರ್ ಕದನ, ಬಕ್ಸಾರ್ ಎನ್ನುವ ಸ್ಥಳದಲ್ಲಿ ನಡೆದಂಥದ್ದು. ಯಾವಾಗ ನಡೀತು? ಸಾಮಾನ್ಯ ಶಕ 1764ರಲ್ಲಿ. ಕಡಿಮೆ ಇದೆ ಪಾಯಿಂಟ್ಸ್, ಅದಕ್ಕೋಸ್ಕರ ಇದರಲ್ಲೇ ತಗೊಳ್ತಾ ಇದ್ದೀನಿ ನಾನು. ಮೀರ್ ಜಾಫರ್ನನ್ನ ಸಿರಾಜುದ್ದೌಲನ ಮರಣದ ನಂತರ ಬಂಗಾಳದ ನವಾಬನನ್ನಾಗಿ ಮಾಡಲಾಗಿತ್ತು. ಈ ಮೀರ್ ಜಾಫರ್ಗೆ ಸ್ವಂತ ಬುದ್ಧಿ ಅಂತ ಏನೂ ಇರ್ಲಿಲ್ಲ. ಯಾಕೆಂದ್ರೆ ಇವನು ಬ್ರಿಟಿಷರ ಕೈಗೊಂಬೆ ಆಗಿದ್ದ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅವನು ಕೇಳ್ಕೊಂಡು ಇರ್ಬೇಕಾಗಿತ್ತು. ಯಾಕೆಂದ್ರೆ ಅವನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದ್ದೆ ಬ್ರಿಟಿಷರು. ಅವ್ರು ಕೇಳ್ದಂಗೆ ಹಣವನ್ನ ಕೊಡೋದು, ಈ ತರ ಎಲ್ಲ ಅವನು ಮಾಡ್ತಾ ಇದ್ದ. ಸೊ ಇದರಿಂದ ಏನಾಯ್ತಪ್ಪ ಅಂತ ಹೇಳಿದ್ರೆ, ಬಂಗಾಳದಲ್ಲಿ ಉತ್ತಮ ಆಡಳಿತವನ್ನ ಮಾಡ್ಲಿಕ್ಕೆ ಅವನಿಂದ ಸಾಧ್ಯ ಆಗ್ಲಿಲ್ಲ. ಹಣಕಾಸಿನ ಸಮಸ್ಯೆ ಉಂಟಾಯ್ತು. ಎಷ್ಟು ಅಂತ ಹಣ ಕೊಡ್ತಾನೆ. ಬ್ರಿಟಿಷರು ಎಷ್ಟು ಹಣದಾಹಿಗಳಾಗಿದ್ರು ಅಂದ್ರೆ ಪದೇ ಪದೇ ಎಲ್ಲದಕ್ಕೂ ಅವ್ರು ಮೀರ್ ಜಾಫರ್ನಿಂದನೇ ಹಣವನ್ನ ವಸೂಲಿ ಮಾಡ್ತಾ ಇದ್ರು. ಅವರ ಬೇಡಿಕೆಗಳನ್ನ ಈಡೇರಿಸಕ್ಕೆ ಇವನಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಸೇಮ್ ರಿಪೀಟ್ ಆಗ್ತಾ ಇತ್ತು. ಪದೇ ಪದೇ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾನೆ ಇರ್ತಿದ್ರು. ಅವರ ಹಣದ ದಾಹವನ್ನ ತೀರಿಸ್ಲಿಕ್ಕೆ ಮೀರ್ ಜಾಫರ್ನಿಂದ ಸಾಧ್ಯ ಆಗ್ಲಿಲ್ಲ. ಆಗ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಉತ್ತಮ ಆಡಳಿತವನ್ನ ನಡೆಸಕ್ ಬರ್ತಿಲ್ಲ, ಹಾಗಾಗಿ ನಿನ್ನಿಂದ ಅಧಿಕಾರವನ್ನ ಕಿತ್ಕೊಂತಾ ಇದ್ದೀವಿ ಅಂತ ಹೇಳಿ ಮೀರ್ ಜಾಫರ್ನಿಂದ ಒಂದು ಬಂಗಾಳದ ನವಾಬನ ಹುದ್ದೆಯನ್ನು ತೆಗೆದುಕೊಂಡು ಅವನನ್ನ ಸಿಂಹಾಸನದಿಂದ ಕೆಳಗಿಳಿಸ್ಬಿಟ್ಟು ಅವನ ಅಳಿಯನಾಗಿರ್ತಕ್ಕಂತಹ ಮೀರ್ ಕಾಸಿಮನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಇವ್ರಿಗೆ ಏನಾಗಬೇಕಾಗಿರ್ಲಿಲ್ಲ. ಇವನ್ ಕೆಳಗಿಳಿಸಿ ಇನ್ನೊಬ್ಬನ ನವಾಬನನ್ನಾಗಿ ಮಾಡಿದ್ರೆ ಅವನೊಂದಿಷ್ಟು ನಮಗೆ ಉಡುಗೊರೆಗಳನ್ನು ಕೊಡ್ತಾನೆ, ಅವನೊಂದಿಷ್ಟು ನಮ್ಗೆ ಹಣವನ್ನ ಕೊಡ್ತಾನೆ ಅಂತಕ್ಕಂತಹ ಆಸೆ ಇತ್ತು. ಹಾಗಾಗಿ ಮೀರ್ ಜಾಫರ್ ಒಳ್ಳೆಯ ಆಡಳಿತಗಾರ ಅಲ್ಲ ಅನ್ನೋ ಕಾರಣವನ್ನ ಹೇಳ್ಬಿಟ್ಟು ಅವನನ್ನ ಕೆಳಗಿಳಿಸ್ಬಿಟ್ಟು ಅವನ ಅಳಿಯನಾಗಿರ್ತಕ್ಕಂತಹ ಮೀರ್ ಕಾಸಿಮನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಸೊ ಅಗೇನ್ ಮೀರ್ ಕಾಸಿಮ್ ಅಧಿಕಾರಕ್ಕೆ ಬರ್ತಾನೆ. ಅವನು ಅಧಿಕಾರಕ್ಕೆ ಬಂದ ಖುಷಿಗೆ ಬಂಗಾಳದ 3 ಜಿಲ್ಲೆಗಳನ್ನ ಕಂದಾಯವನ್ನ ವಸೂಲಿ ಮಾಡುವಂತ ಅಧಿಕಾರವನ್ನ ಕೊಟ್ಬಿಡ್ತಾನೆ. ಬಾರ್ದ್ವಾನ್, ಮಿಡ್ನಾಪುರ, ಇನ್ನೊಂದು ಚಿತ್ತೂರ್ ಸಾರಿ, ಬಾರ್ದ್ವಾನ್, ಮಿಡ್ನಾಪುರ, ಇನ್ನೊಂದು ನೆನಪಿಸ್ಕೊಳ್ತೀನಿ, ನಾನು ನೆನಪಾಗ್ತಾ ಇಲ್ಲ. ಸೊ 3 ಜಿಲ್ಲೆಗಳ ಕಂದಾಯವನ್ನ ವಸೂಲಿ ಜಮೀನ್ದಾರಿ ಹಕ್ಕನ್ನ ಅವ್ರಿಗೆ ಕೊಟ್ಬಿಡ್ತಾನೆ. ಚಿತ್ತಗಾಂಗ್, ಸಾರಿ ನೆನಪಾಯ್ತು, ಬಾರ್ದ್ವಾನ್, ಮಿಡ್ನಾಪುರ ಮತ್ತು ಚಿತ್ತಗಾಂಗ್ ಎನ್ನುವಂತಹ 3 ಜಿಲ್ಲೆಗಳ ಒಂದು ಜಮೀನ್ದಾರಿ ಹಕ್ಕನ್ನ, ಅವರಿಗೆ ಕಂದಾಯ ವಸೂಲಿ ಮಾಡುವಂತಹ ಹಕ್ಕನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ತನ್ನ ಅಧಿಕಾರಕ್ಕೆ ತಂದಿದ್ದಕ್ಕಾಗಿ ಬ್ರಿಟಿಷರಿಗೆ ಹಲವಾರು ಉಡುಗೊರೆಗಳನ್ನ, ಸಾಕಷ್ಟು ಹಣವನ್ನ, ಎಲ್ಲವನ್ನ ಕೊಡ್ತಾನೆ ಮೀರ್ ಕಾಸಿಮ್. ಆದ್ರೂ ಕೂಡ ಬ್ರಿಟಿಷರಿಗೆ ಸಮಾಧಾನ ಇಲ್ಲ. ಜೊತೆಗೆ ಮೀರ್ ಕಾಸಿಮ್ ಏನ್ ಮಾಡ್ತಾನೆ, ನೀವು ನನ್ನ ನವಾಬನನ್ನಾಗಿ ಮಾಡಿದೀರಾ, ನಾನು ನಿಮ್ಗೆ ಸಾಕಷ್ಟು ಉಡುಗೊರೆಗಳನ್ನ ಕೊಟ್ಟಿದ್ದೀನಿ, ಇಲ್ಲಿಗೆ ನಿಮ್ಮ ಸಂಬಂಧ ಮುಕ್ತಾಯ ಆಯ್ತು. ಇನ್ಮೇಲೆ ನನಗೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕೆಂದ್ರೆ ನಾನು ಒಬ್ಬ ಉತ್ತಮ ಆಡಳಿತಗಾರ, ಬಂಗಾಳವನ್ನ ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಅವನು ಯೋಚನೆಯನ್ನ ಮಾಡ್ತಾನೆ ಮೀರ್ ಕಾಸಿಮ್. ಅವನು ಕೈಗೊಂಬೆ ಆಗಿರಕ್ಕೆ ಇಷ್ಟ ಇರ್ಲಿಲ್ಲ, ಅವನಿಗೆ ಒಳ್ಳೆಯ ನವಾಬ ಆಗಿ ಆಳ್ವಿಕೆ ಮಾಡ್ಲಿಕ್ಕೆ ಇಷ್ಟ ಇತ್ತು. ಆದ್ರೆ ಬ್ರಿಟಿಷರಿಗೆ ಇದು ಒಪ್ಪಿಗೆ ಇರ್ಲಿಲ್ಲ. ನಾವು ನಿನ್ನ ಅಧಿಕಾರಕ್ಕೆ ತಂದಿದ್ದು ನೀನು ನನ್ನ ಕೈಗೊಂಬೆ ಆಗಿ ಇರ್ಬೇಕು ಅಂತ ಹೇಳ್ತಾರೆ. ಇದು ಮೀರ್ ಕಾಸಿಮ್ ಅವ್ರ ಮಾತನ್ನ ಕೇಳಲ್ಲ. ನಾನೆಲ್ಲ ಕೊಟ್ಬಿಟ್ಟಿದೀನಿ, ಇನ್ನು ಕೂಡ ಕೇಳು ಉಳಿದಿಲ್ಲ, ಸೊ ಹಾಗಾಗಿ ನನ್ನ ಸ್ವತಂತ್ರ ಆಳ್ವಿಕೆ ಬೇಕು ನನ್ಗೆ ಅಂತ ಹೇಳ್ತಾನೆ. ಇದನ್ನ ಬ್ರಿಟಿಷರು ಸಹಿಸ್ಕೊಳ್ಳಲ್ಲ. ಆಗ ಏನ್ ಮಾಡ್ತಾರಪ್ಪ ಮೀರ್ ಕಾಸಿಮ್ ಅಂದ್ರೆ, ದಸ್ತಕ್, ಅವಾಗ ಹೇಳಿದ್ರಲ್ಲ ದಸ್ತಕ್ಗಳು ಅಂತ ಹೇಳ್ಬಿಟ್ಟು, ದಸ್ತಕ್ ಅಂದ್ರೆ ಪಾಸ್ಗಳು, ಅಂದ್ರೆ ಬ್ರಿಟಿಷರಿಗೆ ಸೇರಿದ ಯಾವುದೇ ವಸ್ತುಗಳ ಮೇಲೆ ಬಂಗಾಳದಲ್ಲಿ ಎಲ್ಲೂ ಕೂಡ ತೆರಿಗೆಯನ್ನ ವಿಧಿಸಬಾರದು ಅಂತಕ್ಕಂತಹ ಒಂದು ದಸ್ತಕಗಳು ಮೊಘಲರಿಂದ ಸಿಕ್ಕಿತ್ತು ಅಂತ ಹೇಳಿದೆ. ಇದನ್ನ ಬ್ರಿಟಿಷ್ ಕಂಪನಿಯ ಅಧಿಕಾರಿಗಳು ತಾವು ಸ್ವಂತ ಲಾಭಕ್ಕೆ ವ್ಯಾಪಾರ ಮಾಡ್ಕೊಳ್ಳೋದು, ಭಾರತೀಯರಿಗೆ ಅರ್ಧ ರೇಟಿಗೆ ಮಾರಾಟ ಮಾಡೋದು ಪಾಸ್ಗಳನ್ನ. ಇದರಿಂದ ಬಂಗಾಳದ ಒಂದು ರಾಜ್ಯದ ಬೊಕ್ಕಸಕ್ಕೆ ಬರುವ ಆದಾಯ ಎಲ್ಲ ಹಾಳು ಮಾಡ್ತಾ ಇದ್ರು. ಇದು ಮೀರ್ ಕಾಸಿಮನ್ಗೆ ಇಷ್ಟ ಆಗಿರ್ಲಿಲ್ಲ. ದಸ್ತಕಗಳನ್ನ ದುರುಪಯೋಗ ಮಾಡ್ಕೊಳ್ತೀರಾ, ಪಾಸ್ಗಳನ್ನ ಅರ್ಧ ರೇಟಿಗೆ ಮಾರಾಟ ಮಾಡ್ಬಿಟ್ಟು ಭಾರತೀಯ ವ್ಯಾಪಾರಿಗಳಿಂದ ಬರ್ತಕ್ಕಂಥ ಹಣವನ್ನ ಕೂಡ ಬರಲಂಗ್ ಮಾಡ್ತಾ ಇದ್ದೀರಾ, ಇರ್ರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದಸ್ತಕ್ಗಳನ್ನೇ ಏನ್ ಮಾಡ್ದ, ದಸ್ತಕಗಳು ನೀವು ಇಟ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ,
ಇನ್ಮೇಲೆ ಯಾವುದೇ ವ್ಯಾಪಾರಿಗಳಿಗೆ ತೆರಿಗೆನೇ ಹಾಕಲ್ಲ ಹೋಗು ಅಂತ ಹೇಳ್ಬಿಟ್ಟು. ಸರ್ ಎಲ್ಲರೂ ಮುಕ್ತವಾಗಿ ವ್ಯಾಪಾರ ಮಾಡಿ, ಇನ್ಮೇಲೆ ಯಾವುದೇ ರೀತಿಯ ಒಂದು ವ್ಯಾಪಾರದ ತೆರಿಗೆಯನ್ನ ವಿಧಿಸಲ್ಲ, ಎಲ್ಲರೂ ಆರಾಮಾಗಿ ವ್ಯಾಪಾರ ಮಾಡಿ ಅಂತ ಹೇಳ್ಬಿಟ್ಟು. ಇದು ಬ್ರಿಟಿಷರಿಗೆ ತುಂಬಾ ನಷ್ಟವನ್ನು ಉಂಟು ಮಾಡ್ಬಿಡ್ತು. ನಾವ್ ಹೆಂಗೋ ವ್ಯಾಪಾರವನ್ನು ಮಾಡ್ಕೊತಿದ್ವಿ, ಇವ್ರ ಹತ್ರ ಎಲ್ಲ ಅರ್ಧ ರೇಟಿ ಮಾಡ್ಕೊಂಡು ಇವನ್ ದಸ್ತಕ್ಗಳನ್ನೇ ವೇಸ್ಟ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಬ್ರಿಟಿಷರಿಗೆ ಮೀರ್ ಕಾಸಿಮನ ಮೇಲೆ ಒಂದು ಕೋಪ ಬರುವಂತೆ ಮಾಡ್ತು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಹಾಗಿದ್ರೆ ನೀನು ಬಂಗಾಳದ ನವಾಬ ಆಗಿರೋದು ನಮ್ಗೆ ಇಷ್ಟ ಇಲ್ಲ, ನಿನಗೆ ಉತ್ತಮ ಆಡಳಿತ ನಡೆಸಕ್ ಬರ್ತಿಲ್ಲ ಅಂತ ಹೇಳಿ ಅವನನ್ನು ಭಯ ಶುರು ಮಾಡಿದ್ರು. ನೋಡಿ ಯಾವ ರೀತಿ ಬಂಗಾಳದ ನವಾಬರಿಂದ ಅವ್ರ ಹಣವನ್ನ ವಸೂಲಿ ಮಾಡ್ತಿದ್ರು ಅಂದ್ರೆ, ಅರಮನೆಯ ವಸ್ತುಗಳನ್ನ ಕೂಡ ಮಾರಾಟ ಮಾಡಿ ಆ ಹಣವನ್ನ ಬ್ರಿಟಿಷರ್ ಕೊಡ್ಬೇಕಾಗಿತ್ತಂತೆ. ಇಷ್ಟು ರೀತಿಯಲ್ಲಿ ಅವರು ಶೋಷಣೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಮೀರ್ ಕಾಸಿಂ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ದ. ಸೊ ನಿರ್ಧಾರವನ್ನ ಮಾಡ್ಬಿಟ್ಟು ತನ್ಗೆ ಇಬ್ರು ಸ್ನೇಹಿತರನ್ನ ಹುಡ್ಕೊಂಡ. ಒಂದು ಮೀರ್ ಕಾಸಿಮನಿಗೆ ಆ ಟೈಮಲ್ಲಿ ಸಿಕ್ಕಿದ್ಯಾರಪ್ಪ ಅಂದ್ರೆ ಔದ್ ಅಂತಕ್ಕಂತಹ ಪ್ರಾಂತ್ಯ, ಔದ್. ಸೊ ಬರ್ರಿ ಇಲ್ಲಿ, ಔದ್ನ ನವಾಬನಾಗಿರ್ತಕ್ಕಂತಹ ಶೂಜಾ ಉದ್ ದೌಲ್ ಮತ್ತು ಮೊಘಲ್ ಸಾಮ್ರಾಟ ಆ ಟೈಮಲ್ಲಿ ಅಂದ್ರೆ 1764ರ ಸಮಯದಲ್ಲಿ ಮೊಘಲ್ ಸಾಮ್ರಾಟ ಯಾರಿದ್ರಪ್ಪ ಅಂದ್ರೆ 2ನೇ ಶಾ ಆಲಂ ಅಂತ. ಅವ್ರಿಬ್ಬರನ್ನ ಸೇರಿಸ್ಕೊಂಡ್ಬಿಟ್ಟು, ಅವರ ಸೈನ್ಯವನ್ನ ಸೇರಿಸ್ಕೊಂಡ್ಬಿಟ್ಟು ನಾವೆಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡೋಣ, ಅವ್ರನ್ನ ಸೋಲಿಸಿ ಓಡಿಸೋಣ ಅಂತ ಹೇಳಿ ಮೀರ್ ಕಾಸಿಂ ನಿರ್ಧಾರವನ್ನ ಮಾಡ್ತಾನೆ. ಈ ವಿಷಯ ಬ್ರಿಟಿಷರಿಗೆ ಗೊತ್ತಾಗುತ್ತೆ, ಅವರು ಕೂಡ ಸೈನ್ಯ ಸಮೇತರಾಗಿ ಬರ್ತಾರೆ. ಇವರ 3 ಜನರ ಒಕ್ಕೂಟದ ಸೈನ್ಯ ಮತ್ತು ಬ್ರಿಟಿಷ್ ಸೈನ್ಯಕ್ಕೂ 1764ರಲ್ಲಿ ಬಕ್ಸಾರ್ ಎನ್ನುವ ಸ್ಥಳದಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಮೀರ್ ಕಾಸಿಂ, ಶುಜಾ ಉದ್ ದೌಲ್ ಮತ್ತೆ ಶಾ ಆಲಂ ಮೂವರ ಸೈನ್ಯ ಸೋತು ಹೋಗುತ್ತೆ. ಸೋತಂತಹ ಮೀರ್ ಕಾಸಿಂ ಯುದ್ಧ ಭೂಮಿಯಿಂದ ಪಲಾಯನವನ್ನ ಮಾಡ್ತಾನೆ. ಯಾಕೆ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧವಾದ ಅಂದ್ರೆ, ಅವನು ಸ್ವತಂತ್ರ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವನು, ಅವನಿಗೆ ಉತ್ತಮ ಆಡಳಿತವನ್ನ ನಡೆಸಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಬ್ರಿಟಿಷರು ಅವಕಾಶವನ್ನ ಕೊಡ್ಲಿಲ್ಲ. ಅವನು ಸ್ವತಂತ್ರವಾಗಿ ಆಳ್ವಿಕೆ ಮಾಡಕ್ಕೆ ಹೋದಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮೀರ್ ಕಾಸಿಂನನ್ನ ಬಂಗಾಳದ ನವಾಬನ ಹುದ್ದೆಯಿಂದ ತೆಗೆದುಹಾಕ್ಬಿಟ್ಟು ಮತ್ತೆ ಅವನ ಜಾಗಕ್ಕೆ ಮೀರ್ ಜಾಫರ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡಿದ್ರು. ಸೊ ಹಾಗಾಗಿನೇ ಮೀರ್ ಕಾಸಿಂ ಈ ಶುಜಾ ಉದ್ ದೌಲ್ ಮತ್ತು 2ನೇ ಶಾ ಆಲಂರ ಜೊತೆಗೂಡ್ಬಿಟ್ಟು ಅವನು ಬ್ರಿಟಿಷರ ವಿರುದ್ಧ ಸೈನ್ಯವನ್ನ, ಒಕ್ಕೂಟವನ್ನ ರಚನೆ ಮಾಡ್ಕೊಂಡ. ಆದ್ರೆ ಬಕ್ಸಾರ್ನಲ್ಲಿ ಇವರು ಸೋತು ಹೋದಂತಹ ಮೀರ್ ಕಾಸಿಂ ಯುದ್ಧ ಭೂಮಿಯಿಂದ ಪಲಾಯನ ಮಾಡಿ ಎಲ್ಲೋ ಒಂದ್ ಕಡೆಗೆ ಬದುಕನ್ನ ನಡೆಸಬೇಕಾಯ್ತು. ಸುಮಾರು 6-7 ವರ್ಷಗಳ ಕಾಲ ಅವನು ಬದುಕಿರ್ತಾನೆ, 8 ವರ್ಷ ಆಲ್ಮೋಸ್ಟ್. ಸೊ ಅವನು ಎಷ್ಟು ಒಬ್ಬ ನವಾಬನಾಗಿದ್ದನು, ಲಾಸ್ಟಿಗೆ ತುಂಬಾ ಬಡತನದಲ್ಲಿ ಅವನು ಸಾಯುವಂತಹ ಪರಿಸ್ಥಿತಿ ತಲುಪಿದ್ ಯಾರಿಂದ ಅಂದ್ರೆ ಅದು ಬ್ರಿಟಿಷರಿಂದ. ಇನ್ನ ಬ್ರಿಟಿಷರು ಔದ್ನ ನವಾಬನೊಂದಿಗೆ ಮತ್ತು ಮೊಘಲ್ ಸಾಮ್ರಾಟ 2ನೇ ಶಾ ಆಲಂನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡ್ರು. ಸೊ ಹೀಗೆ ಭಾರತದಲ್ಲಿ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನಗಳು ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಅಸ್ಥಿಭಾರಕ್ಕೆ ಅಥವಾ ಅವರ ಬುನಾದಿಗೆ ಕಾರಣವಾಯಿತು ಅಂತ ಹೇಳ್ಬೋದು. ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಂಗ್ಲೋ ಮತ್ತು ಮೈಸೂರು ಯುದ್ಧಗಳು ನೋಡಿ. ಬ್ರಿಟಿಷರು ಒಂದೊಂದೇ ರಾಜ್ಯದ ಕಡೆಗೆ ಗಮನ ಹರಿಸಿ ಒಂದೊಂದನ್ನೇ ವಶಪಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬಂಗಾಳ ಆಯ್ತು, ಸಂಪೂರ್ಣವಾಗಿ ಬಂಗಾಳ ಅವ್ರ ಕೈ ಸಿಕ್ಬಿಡ್ತು. ಬಂಗಾಳದ ನೆಕ್ಸ್ಟ್ ಅವ್ರು ಗಮನ ಹರಿಸಿದ್ ಯಾವ ಕಡೆಗಪ್ಪ ಅಂದ್ರೆ ಮೈಸೂರಿನ ಕಡೆಗೆ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ. ಟಿಪ್ಪು ಸುಲ್ತಾನ್, ಹೈದರ್ ಅಲಿ. ಸೊ ಮೈಸೂರು ಯುದ್ಧಗಳು ಅಂತ ಹೇಳಿದ್ರೆ ಅವರು, ಗೊತ್ತಾಯ್ತಾ? ಸೊ ಇಲ್ಲಿಗೆ ಈ ಟಾಪಿಕ್ ಎಂಡ್ ಆಗಿದೆ. ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಓಕೆ, ಬೈ.